ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಇತ್ತೀಚೆಗೆ ಶರೀರದಿಂದ ನಮ್ಮನ್ನು ಅಗಲಿರ್ತಕ್ಕಂಥ ಅವರ ಧ್ವನಿ ಹಾಗೂ ಅವರ ಅಜರಾಮರ ಸಂಗೀತದ ಮೂಲಕ ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥ ಎಸ್ ಜಾನಕಿ ಅವರ ಕುರಿತಾಗಿ ಒಂದಷ್ಟು ಮಾತುಗಳನ್ನು, ನೆನಪುಗಳನ್ನು ಹಂಚಿಕೊಳ್ಳುವಂಥ ಒಂದು ಸಮಯ ಇದು. ಎಸ್ ಜಾನಕಿಯವರು ದಕ್ಷಿಣ ಭಾರತದ ಕೋಗಿಲೆ ಅಂತ ಅಷ್ಟೇ ಕರೆಯೋದಲ್ಲ, ಇಡೀ ಸಂಗೀತ ಪ್ರಪಂಚಕ್ಕೆ ಅವರೊಂದು ರೀತಿ ಸಾಮ್ರಾಜ್ಞಿಯ ರೀತಿಯಲ್ಲಿ ಇದ್ದರೂ ಕೂಡ ಬಹಳ ಬಹಳ ವಿನಯಪೂರ್ವಕವಾಗಿ ಅವರು ನಡ್ಕೊಂಡ ರೀತಿ ಇದೆಯಲ್ಲ, ಅವರ ಬದುಕಿನ ಕಡೆಯ ಘಳಿಗೆಯವರೆಗೂ ಕೂಡ ಎಸ್ ಜಾನಕಿಯವರು ಜೀವಿಸಿದ ರೀತಿ ಇದೆಯಲ್ಲ, ಅತ್ಯಂತ ಅನುಕರಣೀಯ, ಆದರ್ಶಮಯವಾಗಿ ಇದ್ದಂಥದ್ದು. ಅವರ ಸಂಗೀತವಂತೂ ಅನುಕರಣೆ ಮಾಡೋದಕ್ಕೂ ಕಷ್ಟ ಅಂತ ಹೇಳುವಷ್ಟು ಉಚ್ಛ್ರಾಯ ಸ್ಥಿತಿಯ ಹಂತಕ್ಕೆ ಅವರು ತಲುಪಿದ್ರು. ಪರಮೋಚ್ಚ ಔನ್ನತ್ಯವನ್ನು ಅವರು ತೋರಿಸಿದರು, ಇಡೀ ದೇಶಕ್ಕೆ ತೋರಿಸಿದರು ಹೇಗೆಲ್ಲ ಒಬ್ಬ ಸಂಗೀತಗಾರರು ಇರಬಹುದು ಅಂತ. ಅದು ವೈವಿಧ್ಯತೆಯ ವಿಚಾರದಲ್ಲಿ ಇರಬಹುದು, ಪರಿಪೂರ್ಣತೆಯ ವಿಚಾರದಲ್ಲಿ ಇರಬಹುದು. ಎಸ್ ಜಾನಕಿ ಅಮ್ಮನವರಿಗೆ ಎಸ್ ಜಾನಕಿಯವರೇ ಸರಿಸಾಟಿ ಅನ್ನುವಂಥ ಒಂದು ವ್ಯಕ್ತಿತ್ವ. ಅಂಥ ಎಸ್ ಜಾನಕಿ ಅವರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇವತ್ತು ಇನ್ನೋರ್ವ ಅಷ್ಟೇ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಅವರು ನನ್ ಅದರ್ ದೆನ್ ಶ್ರೀ ಎಸ್ ಆರ್ ರಾಮಕೃಷ್ಣ ಅವರು. ಎಸ್ ಆರ್ ರಾಮಕೃಷ್ಣ ಅವರು ಪತ್ರಕರ್ತರು ಅಂತ ಹೇಳೋದಕ್ಕೆ ಮೊದಲನೇದಾಗಿ ನಮಗೆ ಖುಷಿ ಆಗತ್ತೆ. ಆದರೆ ಕೇವಲ ಪತ್ರಕರ್ತರಷ್ಟೇ ಅಲ್ಲ, ಇವರು ಸಂಗೀತಗಾರರು, ಇವರು ಹಾರ್ಮೋನಿಯಂ ವಾದಕರು, ಬರಹಗಾರರು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವರು ಸಂಗೀತ ವಿಮರ್ಶಕರು, ಮ್ಯೂಸಿಕಾಲಜಿಸ್ಟ್. ಅದಷ್ಟೇ ಅಲ್ಲ, ಕನ್ನಡ ನಾಡಿನ ಅತ್ಯಂತ ಸೃಜನಶೀಲ ಧೀಮಂತ ವ್ಯಕ್ತಿಗಳ ಜೊತೆ, ಸಿನಿಮಾ ರಂಗದ ದಿಗ್ಗಜರುಗಳ ಜೊತೆ ಒಡನಾಡಿರ್ತಕ್ಕಂಥವರು, ಸಂಗೀತ ಸಂಯೋಜಕರು. ಇನ್ನೂ ಹೇಳ್ತಾ ಹೋದರೆ ಬಹಳಷ್ಟಿದೆ ಅಂತ ಅನ್ಸುತ್ತೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಆರ್ ರಾಮಕೃಷ್ಣ ಅವರೇ, ನೀವು ಜಾನಕಮ್ಮನವರನ್ನು ಹೇಗೆ ನೋಡ್ತೀರಾ? ಯಾಕಂತಂದರೆ ಒಬ್ಬ ಕೇಳುಗರಾಗಿ, ಒಬ್ಬ ಅಭಿಮಾನಿಗಳಾಗಿ ನಾವು ನೋಡೋದು ಬಹಳ ಸಹಜ, ಒಂದು ಅಭಿಮಾನದಿಂದ ನೋಡ್ತೀವಿ. ಆದರೆ ಒಬ್ಬ ಸಂಗೀತಗಾರರಾಗಿ, ಒಬ್ಬ ಸಂಗೀತ ವಿಮರ್ಶಕರಾಗಿ, ಶಾಸ್ತ್ರೀಯ ಸಂಗೀತವನ್ನು ಬಹಳ ಚೆನ್ನಾಗಿ ಬಲ್ಲವರಾಗಿ ನಿಮಗೆ ಹೇಗೆ ಅನಿಸುತ್ತೆ ಜಾನಕಿಯವರ ಕುರಿತಾಗಿ? ಎಸ್ ಜಾನಕಿ ಅವರು ಅವ್ರು ತೀರ್ಕೊಂಡಾಗ 88 ವರ್ಷ ಆಗಿತ್ತು ಅವ್ರಿಗೆ. ಅವರು ಸುಮಾರು 60 ವರ್ಷ ಹಾಡಿದ್ದಾರೆ. ಸುಮಾರು 57ನೇ ಇಸ್ವಿಯಿಂದ 2017ನೇ ಇಸ್ವಿವರೆಗೂ ಅವರು ಹಾಡಿದ್ದಾರೆ. ಅಂದರೆ 60 ವರ್ಷ ಹಾಡಿದ್ದಾರೆ. ನಾನು ಅವರ ಈ ಸ್ಪ್ಯಾನ್ ಇದೆಯಲ್ಲ, ಇದು ಬಹಳ ದೊಡ್ಡ ಸ್ಪ್ಯಾನ್ ಒಬ್ಬ ಕಲಾವಿದರಿಗೆ, ಒಬ್ಬರು ಹಾಡುಗಾರ್ತಿಗೆ. ಬಹುಶಃ ಕನ್ನಡದಲ್ಲಂತೂ ಬೇರೆ ಯಾರು ಇಲ್ವೇನೋ ಅಲ್ವಾ, ಅಷ್ಟೊಂದು ಸುದೀರ್ಘವಾದ ಸಿಂಗಿಂಗ್ ಸ್ಪ್ಯಾನ್ ಇದ್ದವರು. ಕನ್ನಡದಲ್ಲಿ ಮಾತ್ರ ಅಲ್ಲ, ಅದು ನಮ್ಮ ಭಾರತದಲ್ಲಾಗ್ಲಿ ಇಡೀ ಪ್ರಪಂಚದಲ್ಲಾಗ್ಲಿ ಅವ್ರು ಹಾಡಿರೋದು ಒಂದು ರೆಕಾರ್ಡ್. ಕುಡ್ ಬಿ ದ ಮೋಸ್ಟ್ ರೆಕಾರ್ಡೆಡ್ ಆರ್ಟಿಸ್ಟ್ ಇನ್ ಹಿಸ್ಟ್ರಿ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈ 30-35 ಸಾವಿರ ಹಾಡುಗಳು ಹಾಡಿದ್ದಾರೆ ಅಂತ ಲತಾ ಮಂಗೇಶ್ಕರ್ ಅವರಿಗೆ ಒಂದು ಗಿನ್ನೆಸ್ ರೆಕಾರ್ಡ್ ಅಲ್ಲಿ ಒಂದು ಸೇರ್ಪಡೆ ಆಗುತ್ತೆ. ಅದಾದ್ಮೇಲೆ ಕೆಲವು ವರ್ಷಗಳಾದ್ಮೇಲೆ ಅವರು ಇಲ್ಲ, ಇದನ್ನು ತೆಗೆದುಬಿಡಿ, ಇದು ಈ ತರ ಇದು ಪೈಪೋಟಿ ವಿಷಯ ಅಲ್ಲ ಅಂತ ಹೇಳಿ ಕೊನೆಗೆ ಗಿನ್ನೆಸ್ ಅಲ್ಲಿ ಆಶಾ ಭೋಸ್ಲೆ ಅವರನ್ನ ಅತಿ ಹೆಚ್ಚು ಹಾಡಿದ ಹಾಡುಗಾರ್ತಿ ಪ್ರಪಂಚದಲ್ಲೇ ಅನ್ನೋ ಥರ ಒಂದು ಅವರು ರೆಕಾರ್ಡ್ ಹೇಳಿದ್ರು. ಆಮೇಲೆ ಎಸ್ ಜಾನಕಿ ಅವರಲ್ಲ, ಪಿ ಸುಶೀಲಾ ಅವ್ರಿಗೆ ಕೂಡ ಒಂದು ಗಿನ್ನೆಸ್ ರೆಕಾರ್ಡ್ ಇದೆ. ಎಸ್ ಜಾನಕಿ ಅವರು ಇವರಿಬ್ಬರಿಗಿಂತ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಅಂತ ಸರ್ವವಿದಿತ. ಹೌದು, ತುಂಬಾ ಜನ ಹೇಳ್ತಾರೆ. ಆದ್ರೆ ಅದು ಯಾಕೆ ಇದು ದಾಖಲೆ ಆಗ್ಲಿಲ್ಲ ಅಂದ್ರೆ, ಅದರ ಆರ್ಕೈವಿಂಗ್ ಆಗಲಿ, ಅದರ ಡಾಕ್ಯುಮೆಂಟೇಶನ್ ಆಗಲಿ ಇಲ್ಲದೆ ಇರೋ ಕಾರಣ ಅದು ಡಾಕ್ಯುಮೆಂಟೇಶನ್ ಅದು ಅವರಿಗೆ ಈ ರೆಕಾರ್ಡ್ ಅನ್ನೋದು ಆಗಲಿಲ್ಲ ಅಂತ ಕಾಣುತ್ತೆ. ಬಟ್ ಹಂಗೆ ನೋಡಕ್ಕೆ ಹೋದರೆ ಅವರು ಹಾಡಿರುವಂಥ ಹಾಡುಗಳು ಬೇರೆ ಬೇರೆ ಥರದ ಹಾಡುಗಳು, ಅಂದರೆ ತುಂಬ ಡಾಕ್ಯುಮೆಂಟೇಶನ್ ಇದೆ ಸರ್, ಶಾಶ್ವತ ಡಾಕ್ಯುಮೆಂಟೇಶನ್ ದಕ್ಷಿಣ ಭಾರತೀಯರ ಮನಸ್ಸಲ್ಲಿ ಹೃದಯಗಳಲ್ಲಿ ಖಂಡಿತ. ಆಮೇಲೆ ಅವರು ತೀರ್ಕೊಂಡಾಗ ಕೂಡ ಎಲ್ಲ ಅವರು ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ ಅಂತ ಎಲ್ಲ ಹೇಳಿದ್ರು. ಅದನ್ನ ಅಂದ್ರೆ ನೈಟಿಂಗೇಲ್ ಆಫ್ ಇಂಡಿಯಾ ಲತಾ ಮಂಗೇಶ್ಕರ್ ಆದ್ರೆ ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ ಎಸ್ ಜಾನಕಿ ಅನ್ನೋ ಥರ ಅವರಿಗೆ ಶ್ರದ್ಧಾಂಜಲಿಗಳು ಹೇಳಿದ್ರು. ಇದರಿಂದ ಏನು ಒಂದು ನಮಗೆ ನ್ಯಾಯಸಮ್ಮತ ಅಲ್ಲ ಅಂತ ಅನ್ಸೋದು. ಯಾಕೆ ಅಂದರೆ
ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನ ನಾವೆಲ್ಲ ಸೌತ್ ಇಂಡಿಯಾದಲ್ಲಿದ್ದವ್ರು ಎಲ್ಲರೂ ಕೇಳಿದ್ದೀವಿ. ಆದರೆ ಎಸ್ ಜಾನಕಿ ಅವರ ಹಾಡುಗಳನ್ನ ಉತ್ತರ ಭಾರತೀಯರು ಹೆಚ್ಚಾಗಿ ಕೇಳಿಲ್ಲ. ಅದಕ್ಕೆ ಕಾರಣ ಅಂದರೆ ನಮ್ಮ ಬ್ರಾಡ್ಕಾಸ್ಟಿಂಗ್ ಪಾಲಿಸಿ. ಅಂದರೆ ರೇಡಿಯೋದಲ್ಲಿ ನಾವು ರೇಡಿಯೋ ಇರ್ಬೋದು, ಟೆಲಿವಿಷನ್ ಆಗಲಿ, ಹಿಂದಿ ಇಲ್ಲಿ ಕೇಳ್ದಂಗೆ ಉತ್ತರ ಭಾರತೀಯರಿಗೆ ನಮ್ಮ ಭಾಷೆಗಳು ಕಿವಿಗೆ ಬಿದ್ದಿಲ್ಲ. ಸೊ ಈ ಬ್ರಾಡ್ಕಾಸ್ಟಿಂಗ್ ಪಾಲಿಸಿ ಮತ್ತೆ ಈ ಥರ ಈ ದಕ್ಷಿಣ ಭಾರತೀಯರು ದಕ್ಷಿಣ ಭಾರತಕ್ಕೆ ಮಾತ್ರ ಸೀಮಿತ ಅನ್ನೋ ಥರ ಒಂದು ನೆರೆಟಿವ್ ಇದೆಯಲ್ಲ, ಇದು ಯಾಕವರು ಭಾರತಕ್ಕೆ ಅತಿ ದೊಡ್ಡ ಸಿಂಗರ್ ಆಗಲಿಲ್ಲ? ನಾರ್ತ್ ಇಂಡಿಯಾದಲ್ಲಿ ಯಾಕೆ ಅವರು ತೀರ್ಕೊಂಡಾಗ ಈ ಥರ ಶ್ರದ್ಧಾಂಜಲಿಗಳು ಬಹಳ ಅನ್ಫೇರ್ ಇದು. ಯಾಕಂತಂದ್ರೆ ಸಂಗೀತಕ್ಕೆ ಭಾಷೆ ಎಲ್ಲನೇ ಇಲ್ಲ, ಎಲ್ಲ ಸಂಗೀತವೇ ಪ್ರಧಾನ ಅದರಲ್ಲಿ ಭಾಷೆಗಿಂತ ಅಲ್ವಾ. ಆದರೂ ಅಷ್ಟು ಅತ್ಯಂತ ಹೆಚ್ಚಿನ ಹಾಡುಗಳನ್ನು ಹಾಡಿ ಮೋಸ್ಟ್ ವರ್ಸಟೈಲ್ ವೈವಿಧ್ಯತೆಯಲ್ಲೂ ಕೂಡ ಅವರೇ ಹೈಯೆಸ್ಟ್ ಅಂತ ಅನ್ಸುತ್ತೆ. ಅಷ್ಟೆಲ್ಲ ಆದರೂ ಕೂಡ ಅವ್ರಿಗೆ ಸಿಗಬೇಕಾದಂತಹ ಮನ್ನಣೆ, ಪ್ರಾಶಸ್ತ್ಯ ಅಥವಾ ಜನಪ್ರಿಯತೆ ಇನ್ ದ ಸೆನ್ಸ್ ದಕ್ಷಿಣದಲ್ಲಿ ಇದೆ, ಆದರೆ ಉತ್ತರದಲ್ಲೂ ಸಿಕ್ಲಿಲ್ವೇನೋ ಅನ್ನೋ ನೋವು ನಮ್ಮನ್ನೇ ಕಾಡುತ್ತೆ ಅಭಿಮಾನಿಗಳನ್ನು. ಅದೇ ಅದು ಯಾಕೆ ಅಂದರೆ ಕಿವಿಗೆ ಬೀಳ್ಬೇಕಲ್ಲ ಹಾಡು. ಈಗ ನಾವು ಏನು ಕಷ್ಟಪಡ್ದೇನೆ ನಮ್ಮ ಕಿವಿಗೆ ಹಿಂದಿ ಹಾಡುಗಳು ಬಿದ್ದಿದ್ದರಿಂದ ನಾವು ಅದನ್ನು ಕೇಳಿದ್ವಿ, ಅದನ್ನೆಲ್ಲ ಇಷ್ಟಪಟ್ವಿ. ಲತಾ ಮಂಗೇಶ್ಕರ್ ಎಂಥ ದೊಡ್ಡ ಕಲಾವಿದರು, ಆಶಾ ಭೋಸ್ಲೆ ಎಂಥ ದೊಡ್ಡ ಕಲಾವಿದರು, ಮನ್ನಾಡೆ ಇರ್ಬೋದು, ಕಿಶೋರ್ ಕುಮಾರ್ ಆಗಲಿ, ಮೊಹಮ್ಮದ್ ರಫಿ ಆಗಲಿ, ಅವರೆಲ್ಲ ನಮ್ಮವರೇ ಅನ್ನೋಂಗೆ ಆಗೋದ್ರು. ಅದು ಯಾಕೆಂದರೆ ಒಂದು ಬ್ರಾಡ್ಕಾಸ್ಟಿಂಗ್ ಪಾಲಿಸಿ ಹಂಗಿದ್ದಿದ್ದರಿಂದ. ಈ ನಮ್ಮ SP ಬಾಲಸುಬ್ರಹ್ಮಣ್ಯಂ ಆಗಲಿ, PB ಶ್ರೀನಿವಾಸ್ ಆಗಲಿ, ರಾಜ್ಕುಮಾರ್ ಆಗಲಿ, ಇವ್ರ ಹಾಡುಗಳನ್ನ ಉತ್ತರ ಭಾರತದಲ್ಲೂ ಕೇಳ್ಬೋದಾಗಿತ್ತಲ್ಲ. ಸೊ ಇದು ಒಂದು ಥರದ ಅಸಮತೋಲನ ಆಗಿದೆ ಅಂತ ನನಗನ್ಸುತ್ತೆ. ಒಂದು ಆಶ್ಚರ್ಯ ಆಗತ್ತೆ, ನಾನು ನಿಮ್ಮ ಹತ್ರ ಕೇಳಬೇಕಿದನ್ನ. ಅವರು ಆಂಧ್ರ ಪ್ರದೇಶದವರಾದ್ರು ಮೂಲತಃ, ಮಲಯಾಳಂನಲ್ಲಿ ಲೀಲಾಜಾಲವಾಗಿ ಮಲಯಾಳಿಗರೇ ಅವರು ಅಂತ ಅವ್ರು ಹೇಳ್ತಾ ಇದ್ರು. ನಾನು ಎಷ್ಟೊಂದು ಜನ ನಾನು ಕೇರಳದವಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತಾರೆ, ನಾನು ಆಂಧ್ರ ಪ್ರದೇಶದವಳು ಅಂತ ಹೇಳ್ತಾ ಇದ್ರು. ಅಷ್ಟು ಸುಲಲಿತವಾಗಿ ಮಲಯಾಳಂ ಹಾಡುಗಳನ್ನು ಹಾಡ್ತಾ ಇದ್ರು. ಕನ್ನಡದವರಂತೂ ನಾವು ಮಾತಾಡೋದೇ ಬೇಡ, ನಾವು ನಮ್ಮವರನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ವಿ ಅವ್ರನ್ನ. ಕನ್ನಡಿಗರಿಗಿಂತ ಹೆಚ್ಚು ಕನ್ನಡಿಗರು ಅವರು ಅಂತ ಹೇಳುವಷ್ಟು ಸುಮಧುರವಾಗಿ. ಅದೇ ಥರ ತಮಿಳ್ ಹಾಡುಗಳನ್ನು, ಹೀಗೆ ಭಾಷೆಯ ಎಲ್ಲೆಗಳನ್ನು ಮೀರ್ತಾ ಬಂದರು ಅವರೆಲ್ಲ ಕಡೆ. ಅದೇ ರೀತಿ ಹಿಂದಿನಲ್ಲೂ ಹಾಡಿದ್ರು ಅವರು, ಹಾಡಲಿಲ್ಲ ಅಂತಿಲ್ಲ. ಇನ್ನು ಜಪಾನ್, ಬೇರೆ ಬೇರೆ ವಿದೇಶಿ ಭಾಷೆಗಳಲ್ಲೂ ಕೂಡ, ಶ್ರೀಲಂಕನ್ ಭಾಷೆಯಲ್ಲೂ ಕೂಡ ಹಾಡಿದ್ರು ಅಂತ ಕೇಳ್ಪಟ್ಟೆ. ಆದರೆ ಹೆಚ್ಚು ಅವರು ಹಿಂದಿ ಹಾಡುಗಳಿಗೆ ತೆರೆಕೊಳ್ಳಿಲ್ಲ. ಯಾಕೆ? ಆ ಕಾಲದಲ್ಲಿ ಅದೇನು ಆಗಬಾರದ್ದೇನೂ ಅಲ್ಲ. ಈ ನಟಿಯರು, ಉದಾಹರಣೆಗೆ ಶ್ರೀದೇವಿ ಅಂತ ನಟಿಯರು ಆಂಧ್ರ ಪ್ರದೇಶದಿಂದ ಬಂದು ಅವರು ಬಾಲಿವುಡ್ಗೆ ಸಂಪೂರ್ಣವಾಗಿ ತೆರೆಕೊಂಡ್ರು. ಆ ಥರ ಜಾನಕಮ್ನವ್ರು ಯಾಕೆ ಹೆಚ್ಚು ತೆರೆಕೊಳ್ಳಿಲ್ಲ ಬಾಲಿವುಡ್ಗಾಗ್ಲಿ ಅಥವಾ ಹಿಂದಿ? ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಕೆಲವು ಟ್ಯೂನ್ಗಳಿಗೆ ಹಾಡಿದ್ದಾರೆ ಅವರು. ಒಂದು ರೇಖಾ ಅವರ ಸಿನಿಮಾ, ಹಾಡೇ ಇಲ್ಲ ಅಂತ ಅಲ್ಲ, ಆದರೆ ಬಪ್ಪಿ ಲಹಿರಿ ಹಾಡುಗಳು ಹಾಡಿದ್ದಾರೆ ಅವರು. ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಒಂದೆರಡು. ಬಪ್ಪಿ ಲಹಿರಿ ಅವರ ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಬಂದ ಹಾಡುಗಳು ಅಂತ ಕಾಣುತ್ತದು. ಆಲಾರೆ ಆಲಾರೆ ಮುಕುಂದ ಮುರಾರೆ ಶ್ರೀಕೃಷ್ಣನೇ ಬೇಗ ಬಾರೋ ತಾತಾರಿ ತರರಾರ, ಅದು. ಸೊ ಅವರು ಹಿಂದಿ ಹಾಡುಗಳು ಅಂದರೆ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ. ಆಮೇಲೆ ಅವರೇ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ, ರಾಜಮುಂಡ್ರಿಗೆ ಬಂದಾಗ ಅವ್ರಿಗೆ ಸ್ವಲ್ಪ ಶಾಸ್ತ್ರೀಯ ಈ ತರಬೇತಿ ಕೊಡಬೇಕು ಅಂತ ಹೇಳಿ ಅವ್ರ ತಾಯಿ ಬಲವಂತ ಮಾಡಿ ಕಳಿಸ್ತಾರೆ ಒಬ್ರು ಗುರುಗಳ ಹತ್ರ. ಅವರು ನಾಗಸ್ವರ ವಾದಕರು. ಆದರೆ 1 ವರ್ಷ ಕೂಡ ಅವರು ಕಲೀಲಿಲ್ವಂತೆ. ಮತ್ತು ಅವರಲ್ಲಿ ಹೋದಾಗ ನಿನಗಾಗಲೇ ಚೆನ್ನಾಗಿ ಹಾಡ್ತೀಯ ನೀನು, ನಿನಗೆ ಸರಿಗಮದಿಂದ ನಾನು ಶುರು ಮಾಡೋದಿಲ್ಲ, ಸರಳೆ ವರ್ಸೆ ಜಂಟಿ ವರ್ಸೆ ಅಂತ ಶುರು ಮಾಡೋದಿಲ್ಲ ಅಂತ ಹೇಳಿ ಎತ್ಕೋತಾನೆ ಅವ್ರಿಗೆ ನಗು ಮೋಮು ಅನ್ನೋ ಕೃತಿ ಕಲ್ಸಕ್ಕೆ ಶುರು ಮಾಡಿದ್ರಂತೆ. ಹಾಗೆ ಅವರು ಮೊದಲಿಂದ ಬೇರೆ ಬೇರೆ ಭಾಷೆಗಳ ಬಗ್ಗೆ ನೀವು ಹೇಳಿದ್ರಿ. ಅವರು ಚಿಕ್ಕನ್ನಲ್ಲಿ ಅವರು ನಾನು ಡಾನ್ಸ್ ಕೂಡ ಮಾಡ್ತಾ ಇದ್ದೆ, ಸರ್ಕಸ್ ಕೂಡ ಮಾಡ್ತಾ ಇದ್ದೆ ಅಂತ ಹೇಳ್ಕೊಂಡಿದ್ದಾರೆ ಅವರು ಚಿಕ್ಕನ್ನಲ್ಲಿ. ಸೊ ಅವರಿಗೆ ಆ ಥರ ಒಂದು ಯಾವುದೇ ಕಲೆಯನ್ನು ನೋಡಿದಾಗ ಮತ್ತು ಯಾವುದೇ ಒಂದು ಭಾಷೆಯನ್ನು ಕೇಳಿದಾಗ ಅದನ್ನು ಅದರ ಸೊಗಡು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಶಕ್ತಿ ಇತ್ತು. ಅಂದರೆ ನೀವು ಯಾವುದೇ ಭಾಷೆಯಲ್ಲಿ ಅವ್ರದ್ದು ಕೇಳಿದ್ರು, ಅವರು ಮೊದಲು ತಮಿಳ್ ಹಾಡುಗಳು ಹಾಡಿದಾಗ ಕೂಡ ಅದು ತೆಲುಗು ಲಿಪಿಲಿ ಹಾಡನ್ನು ಬರ್ಕೊಂಡು ಹಾಡ್ತಾ ಇದ್ರಂತೆ. ಅವ್ರಿಗೆ ತಮಿಳ್ ಬರ್ತಾ ಇರಲಿಲ್ವಂತೆ. ಅವರು ಮೊದಲು ಹೋದಾಗ, ಮೆಡ್ರಾಸ್ಗೆ ಹೋದಾಗ AVM ಸ್ಟುಡಿಯೋಸ್ನವರು ಅವ್ರನ್ನ ಹೈರ್ ಮಾಡ್ತಾರೆ ಅವ್ರ ಹಾಡನ್ನು ಕೇಳಿ. ಸೊ ಅವರ
ಮೊದಲ ಇನ್ಸ್ಪಿರೇಷನ್ನು ನನಗನ್ಸೋ ಹಾಗೆ ಲತಾ ಮಂಗೇಶ್ಕರ್. ಓಕೆ ಓಕೆ. ಯಾಕೆಂದರೆ ಅವರೇ ಸುಮಾರು ಕಡೆ ಹೇಳಿದ್ದಾರೆ, ಅವರು ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರು ರಾಯಲಸೀಮಾದಲ್ಲಿ ಬರ ಆದಾಗ ಹೋಗಿ ಹಾಡುಗಳು ಹೇಳ್ತಾ ಇದ್ರಂತೆ, ಅದು ಫಂಡ್ ರೈಸಿಂಗ್ ಮಾಡೋದಕ್ಕೆ, ನಿಧಿ ಸಂಗ್ರಹ ಮಾಡಿ ಆ ಸಂತ್ರಸ್ತರಿಗೆ ಕಳಿಸೋದಕ್ಕೆ ಅವರು ಮಾಡ್ತಾ ಇದ್ದಂಥ, ಅವಾಗ ಹಾಡುಗಳು ಹಾಡ್ತಾ ಇದ್ದಿದ್ದು ಲತಾ ಮಂಗೇಶ್ಕರ್ ಹಾಡುಗಳೆಲ್ಲ ಹಾಡೋರಂತೆ ಅವರು. ಮತ್ತೆ ಅದು ಈ ದೋಣಿ ಸಾಗಲಿಯಿಂದ ಅಲ್ಲೂ ಗೊತ್ತಾಗತ್ತೆ, ಕನ್ನಡದಲ್ಲಿ ಬಂದ ದೋಣಿ ಸಾಗಲಿ ಹಾಡಿನಲ್ಲೂ ಕೂಡ ಅವರದ್ದು ಆ ಛಾಯೆ ಕಾಣಿಸುತ್ತೆ. ಆದರೆ ಅದ್ರ ನಂತರ ಮುಂದೆ ಅವರು ಅವ್ರದ್ದೇ ಆದಂಥ ಒಂದು ಸ್ವಂತ ಛಾಪನ್ನು ಮೂಡಿಸ್ಕೊಳ್ತಾ ಬಂದರು. ಈ ದೋಣಿ ಸಾಗಲಿ ಮುಂದೆ ಹೋಗೋದು ನಂಗೆ ಆಶ್ಚರ್ಯ ಆಗಿದ್ದು ಅಂತಂದರೆ, ಅಷ್ಟು ಬೇಗನೆ ಅವರು ಕನ್ನಡದಲ್ಲಿ ಅದ್ರ ಲಿರಿಕ್ಸ್ ಹೇಗಿದೆ, ಅದು ಹೊನ್ನ ಗಿಂಡಿಯ ಹಿಡಿದು ಕೈಯೋಳು ಹೇಮವಾರಿ ಚುಮುಕಿಸಿದೆಲ್ಲ ಕುವೆಂಪು ಅವರ ಸಾಲುಗಳ ಕನ್ನಡ, ಮಲೆನಾಡಿನ ಅಚ್ಚ ಕನ್ನಡ, ಕನ್ನಡಿಗರಿಗೆ ಮಾತನಾಡೋಕೆ ಕಷ್ಟ ಇರುವಂತ ಒಂದು ಕನ್ನಡ ಅದು. ಮೇಘಮಾಲೆಗೆ ಬಣ್ಣವಿಯುತ ಯಕ್ಷಲೋಕವ ವಿರಚಿಸಿ ನೋಡಿ ಮೂಡಣದಾದಿಗಂತದಿ ಮೂಡುವೆಣ್ಣಿನ ಮೈಸಿರಿ ನಾವು ಕೇಳ್ತಾ ಇದ್ರೆ ಇಷ್ಟು ಲೀಲಾಜಾಲವಾಗಿ ಹಾಡಬಹುದಾ ಅಂತ ಅನ್ಸೋ ಅಷ್ಟು ಲೀಲಾಜಾಲವಾಗಿ ಹಾಡಿದ್ರಲ್ಲ, ಹೇಗೆ ಸಾಧ್ಯ ಅದು ಅಂತ. ಸುಮಾರು 60ನೇ ದಶಕದಲ್ಲಿ ಬಂದಂಥ ತುಂಬ ಹಾಡುಗಳು ಅದು ಯಾವ ಥರ ಅಂದರೆ, ಈಗ ಕುವೆಂಪು ಅವರ ಕಾವ್ಯ ಇರ್ಬೋದು, ಬೇಂದ್ರೆ ಅವರ ಕಾವ್ಯ ಇರ್ಬೋದು, ನಮ್ಮ ಉತ್ಕೃಷ್ಟ ಕಾವ್ಯವನ್ನ ಅವರು ರೇಡಿಯೋದಲ್ಲಿ ಹಾಡಿ, ಸಿನಿಮಾದಲ್ಲಿ ಹಾಡಿ ತುಂಬ ಜನಕ್ಕೆ ಮುಟ್ಟಿಸಿದ್ರು. ಅಂದರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಮೂಡಣ ಮನೆಯ ಮುತ್ತಿನ ನೀರಿನ, ಈ ಥರ ಹಾಡುಗಳೆಲ್ಲ ಅವರು ನಮ್ಮ ಸಾಹಿತ್ಯದಿಂದ ತಗೊಂಡಂಥ ಲಿರಿಕ್ಸ್ನ ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಅದರಲ್ಲಿ ಎಲ್ಲೂ ನಿಮಗೆ ಯಾರೋ ಬೇರೆ ಭಾಷೆಯವರು ಹಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಸೊ ಆ ಥರ ಈ ಸಾಹಿತ್ಯಕ್ಕೆ ಮತ್ತು ಸಾಹಿತ್ಯದಿಂದ ಬಂದಂಥ ತುಂಬ ಚೆನ್ನಾಗಿರುವಂಥ ಪದ್ಯಗಳನ್ನು ತಗೊಂಡು ಸಿನಿಮಾದಲ್ಲಿ ಹಾಕೋ ಒಂದು ಪದ್ಧತಿ ಕೂಡ ಇತ್ತು. ಹಾಗಾಗಿ ಅವರು 60ಸಲ್ಲಂತೂ ಆ ಥರ ಕುವೆಂಪು ಅವರ ತುಂಬ ಜನಪ್ರಿಯ ಆದ ಹಾಡು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಹಾಡ್ಬೋದು. ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿಹುದೋ ಕಾಣೆ, ಯಾವ ಜನ್ಮದ ಮೈತ್ರಿ. ಇದು ತುಂಬಾ ಜನಪ್ರಿಯವಾದ ಒಂದು ಕುವೆಂಪು ಅವರ ಹಾಡು. ಅದರಲ್ಲಿ ನೀವು ಯಾವ ಜನ್ಮದ ಮೈತ್ರಿ ಹಾಡ್ತಾ ಇದ್ದಾಗ ಆ ಹಾಡಿನ ಕೆಲವೊಂದು ಸಾಲುಗಳು ಹೇಗಿದ್ವು ಅಂತಂದರೆ, ವಿಶ್ವಜೀವನ ಒಂದು ಪಾರವಿಲ್ಲದ ಸಿಂಧು ಮೇಲೆ ತೆರೆ ನೊರೆ ಎದ್ದು ಬೋರ್ಗರೆಯುತ್ತಿರೆ, ಅದರಂತರಾಳದಲ್ಲಿ ಗುಪ್ತಗಾಮಿನಿಯಾಗಿ ಹೃದಯಗಳು ನಲಿಯುತ್ತಿರೆ ಪ್ರೇಮ ತೀರ್ಥದಲ್ಲಿ ಇಂದು ಅಂತ. ಅಂದರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಅದರಲ್ಲಿ ಆಳವಾದ ಆಧ್ಯಾತ್ಮಿಕವಾದ ಲೇಪ, ಲೌಕಿಕವಾದ ಬೆಸುಗೆ ಎರಡೂ ಕೂಡ ಇದೆ. ಅಂದರೆ ಒಂದು ಲೌಕಿಕವಾದ ಪ್ರೇಮ ಸಂದರ್ಭವನ್ನು ಆಳವಾದ ಆಧ್ಯಾತ್ಮದ ಲೇಪ ಕೊಟ್ಟು ಇದು ಹೀಗಿದೆ, ಅದರರ್ಥ ಗಿರ್ತಗಳು ಸೃಷ್ಟಿಕರ್ತನಿಗಿರಲಿ ಅಂತ ಹೇಳ್ಬಿಡ್ತಾರೆ ಅವರು. ವ್ಯರ್ಥ ಜಿಜ್ಞಾಸೆಯಲ್ಲಿ ಕಾಲಹರಣವಿದೇಕೆ ಏಕೆ ಅಂತ. ಅಂದರೆ ಎಷ್ಟು ಥರದ ಭಾವ, ಮೊದಲಿಗೆ ಆಧ್ಯಾತ್ಮದ ಆ ಆಳ ಬೇಕು, ಆನಂತರ ಒಂದು ಪ್ರೇಮದ ಒಂದು ಸಲ್ಲಾಪದ ಭಾವ ಬೇಕು. ಅಂದರೆ ಅಷ್ಟು ಡೆಪ್ತ್ ಆಫ್ ಎಮೋಷನ್ ಹೇಗೆ ಕೊಡ್ತಾ ಇದ್ರು ಎಸ್ ಜಾನಕಿ ಅವರು ಅಂತ, ಅದೆಲ್ಲವೂ ಕೂಡ ಆ ಧ್ವನಿಯಲ್ಲಿ ಬರುತ್ತೆ. ಹೇಗೆ ಅಂತ. ಹೌದು, ಅಂದರೆ ಅದೆಲ್ಲ ತುಂಬ ಕೂಡ್ ಬಂದಿರುತ್ತೆ ಅಂತ ಕಾಣುತ್ತೆ. ಅದು ಆ ಪದ್ಯದ ಸ್ಟ್ರೆಂತ್ ಒಂದಿರುತ್ತೆ, ಹಾಡುಗಾರರ ಸ್ಟ್ರೆಂತ್ ಇರುತ್ತೆ, ಮತ್ತು ಆ ಕಂಪೋಸರ್ ಅದನ್ನು ಯಾವ ಥರ ಅವರು ಅದನ್ನು ಒಂದು ಅದಕ್ಕೊಂದು ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಕಂಪೋಸರ್ಗಳು ಒಂದೇ ಹಾಡನ್ನ ನೀವು ನೋಡಿರ್ಬೋದು, ಬೇರೆ ಬೇರೆಯವ್ರು ಮಾಡಿದಾಗ ಆ ಪದಗಳು ಅದೇ ಇದ್ರೂ ಆ ಹಾಡಿನ ಅರ್ಥ ಬೇರೆ ಥರ ಕೇಳ್ತಾ ಇರುತ್ತೆ. ಸೊ ಯಾವ ಥರ ವ್ಯಾಖ್ಯಾನ ಮಾಡ್ತಾರೆ ಅವರು ಅನ್ನೋದನ್ನ ನಾವು ನೋಡ್ತಾ ಹೋದಾಗ ಅದೆಲ್ಲ ತುಂಬಾ ಚೆನ್ನಾಗಿ ಕೂಡ್ ಬಂದಾಗ ನಿಮಗೆ ನೀವು ಹೇಳಿದ್ರಲ್ಲ ಹಾಗೆ ಅನ್ಸುತ್ತೆ. ಬಿಯಾಂಡ್ ಟೆಕ್ನಿಕ್ ಅಂತ ಹೇಳ್ತೀರಾ ನೀವು, ಅಂದ್ರೆ ಏನಿ ಮ್ಯೂಸಿಕಲ್ ಸ್ಕಿಲ್ ಅಥವಾ ಟೆಕ್ನಿಕ್ ಅಲ್ಲ ಇದು, ಇಟ್ಸ್ ಅದಕ್ಕಿಂತ ಹೆಚ್ಚಿಂದ ಏನೋ ಇರಬೇಕು ಅಂತ. ಪ್ರತಿಭೆ ಅಂತೀವಿ, ಹೆಚ್ಚಿಂದು ಒಂದು ಆಫ್ ಕೋರ್ಸ್ ಪ್ರತಿಭೆ ಎಲ್ಲ ಸರಿ, ಆದರೆ ಏನಂತಾರೆ ಅದೊಂದು ಕೆಮಿಸ್ಟ್ರಿ. ಇಂಥ ಕಂಪೋಸರು, ಇಂಥ ಸಿಂಗರು, ಇಂಥ ಲಿರಿಸಿಸ್ಟ್ ಸೇರಿದಾಗ ಏನೋ ಒಂದು ಆಗುತ್ತಲ್ಲ. ಈಗ ಎಲ್ಲ ಹಾಡುಗಳು ಅಷ್ಟು ಚೆನ್ನಾಗಿ ಕೇಳದೆ ಇರೋದಕ್ಕೆ ಅದೇ ಕಾರಣ. ಕೆಲವು ವರ್ಕ್ ಆಗತ್ತೆ, ಕೆಲವು ಆಗೋದಿಲ್ಲ. ಸೊ ಈಗ ನೋಡಿ,
ಯುಗ ಯುಗಾದಿ ಕಳೆದರೂ ನೀವು ಹಾಡು ಕೇಳಿದ್ರೆ ಅದೇನೋ ಹಾಡು ಬೇಗ ಮುಗ್ದೋಯ್ತು ಅಂತ ಅನ್ಸುತ್ತೆ. ಅದು ಟೆಂಪೋ ಸ್ವಲ್ಪ ಆ ಗತಿ ಹೆಚ್ಚಿದೆಯೇನೋ ಅಂತ ಅನ್ಸುತ್ತೆ. ಆದ್ರೆ ಮೂಡಣ ಮನೆಯ ಮುತ್ತಿನ ನೀರಿನ ಅದು ಕೇಳಿದಾಗ ನಿಮ್ಗೆ ಪ್ರತಿಯೊಂದು ಪದಾನೂ ಇಳಿಯುತ್ತೆ, ನಿಧಾನವಾಗಿ ಬೆಳಗಾದ ಫೀಲ್ ಅದರಲ್ಲಿ ಇರುತ್ತೆ. ಸೊ ತುಂಬಾ ಚೆನ್ನಾಗಿರೋ ಹಾಡುಗಳು, ತುಂಬಾ ಬ್ಯೂಟಿಫುಲ್ ಆಗಿರೋ ಹಾಡುಗಳು ಕೂಡ ಎಷ್ಟೋ ಸರ್ತಿ ಒಂದು ಅಂಶಕ್ಕೆ ನಮ್ಗೆ ಇಷ್ಟ ಆಗಿ ಇನ್ನೊಂದು ಅಂಶ ನಮ್ಗೆ ಇನ್ನೂ ಅದು ಯಾಕೋ ನಮ್ಗೆ ಇಳಿಲಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಕೆಲವೆಲ್ಲ ಕೂಡ್ ಬರುತ್ತೆ. ನೀವು ಅದನ್ನ ಕೇಳ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಅದ್ ಯಾಕೆ ಕೆಲವು ಹಾಡುಗಳು ಮ್ಯಾಜಿಕ್ ತರ ಇಲ್ಲ, ನೀವು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಈ ನಂಬಿದೆ ನಿನ್ನ ನಾದ ದೇವತೆ, ನೀವು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಜಾನಕಿ ಅವರಿಗೆ ಅಷ್ಟಾಗಿ ಇರಲಿಲ್ಲ ಅನ್ನೋದನ್ನು ನಾವು ಕೇಳ್ಪಟ್ವಿ. ಅವರೇನು ದೀರ್ಘಕಾಲ ಶಾಸ್ತ್ರೀಯ ಸಂಗೀತವನ್ನು ಕಲೀಲಿಲ್ಲ ಅಥವಾ ಕಲಿಬೇಕಾಗಿರಲಿಲ್ಲ ಅನ್ನೋಂಥದ್ದು ಒಂದು ಸಂದರ್ಭ. ಸೊ ಸಂಧ್ಯಾ ರಾಗದ ನಂಬಿದೆ ನಿನ್ನ ನಾದ ದೇವತೆಯಲ್ಲಿ ಅವರು ಸಂಗೀತ ಕ್ಷೇತ್ರದ ದಿಗ್ಗಜರುಗಳ ಜೊತೆಗೆ ಒಂದು ರೀತಿ ಅಂದರೆ ಅವರು ಅದೇ ವರ್ಷನನ್ನು ಬಾಲಮುರಳಿ ಕೃಷ್ಣ ಅವರು ಹಾಡಿದ್ರು ಅದನ್ನು, ಆಮೇಲೆ ಭೀಮಸೇನ್ ಜೋಶಿ ಅವರು ಹಾಡಿದ್ರು ಅದನ್ನು, ಎಸ್ ಜಾನಕಿ ಅವರು ಹಾಡಿದ್ರು. ನಿಮಗೆ ಒಬ್ಬ ಸಂಗೀತಗಾರರಾಗಿ, ಒಬ್ಬ ಮ್ಯೂಸಿಕಾಲಜಿಸ್ಟ್ ಆಗಿ ಅದರಲ್ಲಿ ಎಸ್ ಜಾನಕಿ ಅವರ ವರ್ಷನ್ ಬಹಳ ವಿಶೇಷ ಅಂತ ಏನಾದರೂ ಅನಿಸಿದ್ರೆ ಯಾಕೆ, ಮತ್ತೆ ಹೇಗೆ ಹಾಡಿದ್ರು ಅನ್ಸುತ್ತೆ ಅವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಇವರು ಹೇಗೆ, ಅದೇ ಹೇಗೆ ನೋಡ್ತೀರಾ? ಅದು ಅಂದ್ರೆ ಶಾಸ್ತ್ರೀಯ ಸಂಗೀತ ಹೆಚ್ಚಾಗಿ ಕಲಿದೇ ಇದ್ದವರು ಅಂತ ನೀವು ಹೇಳಿದ್ರಿ. ಆದ್ರೆ ಅವರು ಭೀಮಸೇನ್ ಜೋಶಿ ಅವರಾಗ್ಲಿ ಬಾಲಮುರಳಿ ಅವರಾಗ್ಲಿ ಅವ್ರ ಜೊತೆಗೆ ಒಂದು ಅದೇ ಸಿನಿಮಾದಲ್ಲಿ ಹಾಡಿದಾಗ ಕಂಪೇರ್ ಮಾಡೋದು ಒಂದು ಎಲ್ಲರೂ ಇದು ಹೆಂಗಿದೆ ಅದು ಹೆಂಗಿದೆ ಅಂತ ಕೇಳೋದು, ಎಲ್ಲ ಬಗೆಯ ಸಿಹಿ ತಿಂಡಿಗಳನ್ನು ಒಟ್ಟಿಗೆ ಒಂದೇ ಪ್ಲೇಟಲ್ಲಿ ಇಟ್ಟು ಯಾವ್ದು ಚೆನ್ನಾಗಿದೆ ಅಂತ ಕೇಳ್ದಂಗೆ ಅದು ಅಲ್ಲದೆ ಅಂಥ ದೊಡ್ಡ ಮೇರು ಕಲಾವಿದರ ಜೊತೆಗೆ ಇವರು ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲದೆ ಹಿಂಗೆ ಹಾಡಿದ್ರು ಅಂದ್ರೆ ಅದೇ ಮೊದಲನೇ ವಿಸ್ಮಯ. ಅದು ಅಂದ್ರೆ ದಟ್ ಇಸ್ ದ ರೈಟ್ ವರ್ಡ್, ಅದಕ್ಕೆ ವಿಸ್ಮಯ. ಮತ್ತೆ ಅದು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಸಂಧ್ಯಾ ರಾಗದ ಹಾಡುಗಳು ನಾನು ನೂರಾರು ಸಲ ಕೇಳಿದ್ದೀನಿ. ಅಂದ್ರೆ ಬೇರೆ ಬೇರೆ ಮೊದಲು ಗ್ರಾಮೋಫೋನ್ ರೆಕಾರ್ಡಲ್ಲಿ, ಆಮೇಲೆ ಕ್ಯಾಸೆಟ್ಟಲ್ಲಿ, ಈಗ ಆನ್ಲೈನ್ ಈ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ. ಅದು ಇವತ್ತಿಗೂ ಎಷ್ಟು ನಿಮಗೆ ಹೊಸದಾಗಿ ಕೇಳುತ್ತೆ, ಫ್ರೆಶ್ ಆಗಿ ಕೇಳುತ್ತೆ. ಸೊ ಅವರಿಗೆ ಈ ಥರ ರಾಗಧಾರಿ ಸಂಗೀತದಲ್ಲಿ ತುಂಬ ಏನಂತಾರೆ ಕಟ್ಟುನಿಟ್ಟಾದಂಥ ಒಂದು ತರಬೇತಿ ಇಲ್ಲ ಅಂತ ಇದ್ರೂ ಅವರಿಗೆ ರಾಗದ ಸ್ವರೂಪ ಕೇಳಿ ಅದನ್ನು ಹೇಗೆ ವಿಸ್ತಾರ ಮಾಡಬೇಕು, ಹೇಗೆ ಹಾಡಬೇಕು ಇದೆಲ್ಲ ಖಂಡಿತ ಗೊತ್ತಿತ್ತು. ಇಲ್ಲದ್ರೆ ಒಂದು ಪೂರ್ವಿ ಕಲ್ಯಾಣಿ ಅಂತ ರಾಗದಲ್ಲಿ ಹಂಗೆ ಹಾಡಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅದನ್ನು ಇಂಟ್ಯೂಟಿವ್ ಆಗಿ ಅವರು ಅದನ್ನು ಗ್ರಹಿಸಿ ಹಾಡದಿರ್ಬೋದು. ಮತ್ತು ಅವರಿಗೆ ರಾಗಗಳು ಸಂಗೀತ ಕಚೇರಿ ಅಂದರೆ ಸ್ಟೇಜ್ ಮೇಲೆ ಶಾಸ್ತ್ರೀಯ ಸಂಗೀತ ಹಾಡಿಲ್ಲದೆ ಇರ್ಬೋದು, ಹಾಡಿದಾರೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಶಾಸ್ತ್ರೀಯವಾದಂಥ ರಾಗಗಳನ್ನ ಆಧಾರ ಮಾಡಿದಂಥ ಹಾಡುಗಳನ್ನ ತುಂಬ ಹಾಡಿದ್ದಾರೆ. ಆಮೇಲೆ ಅದರಲ್ಲಿ ಎಲ್ಲೂ ಅವ್ರಿಗೆ ಸಂಗೀತ ಬರದೇ ಇರೋರು ಹಾಡಿದ್ದಾರೆ ಅಂತ ಯಾರಿಗೂ ಅನ್ಸೋದಿಲ್ಲ. ಅಂದರೆ ಅದು ಅಷ್ಟು ಚೆನ್ನಾಗಿರುತ್ತೆ. ಅದು ಆ ಒಂದು ಪರಿಪೂರ್ಣತೆ ಇರುವಂಥದ್ದನ್ನು ನಾವು ನೋಡಿದ್ವಿ. ಇನ್ನು ಅವರೇ ಹೇಳ್ಕೊಂಡಾಗೆ, ಎಸ್ ಜಾನಕಿ ಅವರೇ ಹೇಳ್ಕೊಂಡಾಗೆ, ಈ ಶಾಸ್ತ್ರೀಯದ್ದು ನಾವು ಮಾತನಾಡ್ತಾ ಇರೋದ್ರಿಂದ ಶಿವ ಶಿವ ಎಂದರೆ ಶಿವ ಶಿವ ಎನ್ನಬಾರದೆ ಆ ಹಾಡು, ಎನ್ನದ ಎನ್ನ ನಾಲಿಗೆಗೆ ಎಷ್ಟು ತನಗೆ ಕಷ್ಟ ಅಂತ ಅವ್ರು ಹೇಳ್ಕೊಂಡ್ರು ಆ ಹಾಡನ್ನು ಕೇಳಿಸ್ಕೊಂಡಾಗ ನಮಗೆ ಎಲ್ಲೂ ಪರಿಪೂರ್ಣತೆಗೆ ಒಂದು ಚುಕ್ಕೆ ಕೂಡ ಕಮ್ಮಿ ಇಲ್ಲ ಎಲ್ಲೂ ಅನ್ನೋಷ್ಟು ಪರಿಪೂರ್ಣತೆ ಅದರಲ್ಲಿ ಕಾಣುತ್ತೆ ಅಂತಂದ್ರೆ ಸ್ವರಜತಿ ಅವ್ರು ಹಾಡಿರೋ ರೀತಿ ಇರ್ಬೋದು. ಎಷ್ಟು ಕಷ್ಟ ಇದೆ ಅದು ನೋಡೋರಿಗೆ ಮೇಲ್ನೋಟಕ್ಕೆ ಗೊತ್ತಾಗುವಷ್ಟರ ಮಟ್ಟಿಗೆ ಅದು ಹೇಗೆ ಅದನ್ನ. ಹೌದು, ಅಂದ್ರೆ ಅವ್ರು ಹೇಳ್ಕೊಂಡಿದ್ದಾರೆ ಇದು ತುಂಬಾ ಕಷ್ಟವಾದಂತ ಒಂದು ಹಾಡು. ಅದನ್ನ ಎಲ್ ವೈದ್ಯನಾಥನ್ ಅವರು ಮಾಡಿ MS ಗೋಪಾಲ್ ಕೃಷ್ಣನ್ ತುಂಬಾ ಹೆಸರಾಂತ ವಯಲಿನಿಸ್ಟ್, ಅವರು ಅದ್ರಲ್ಲಿ ನುಡಿಸಿದ್ದಾರೆ. ಅವರು ಇದನ್ನ ಇನ್ಸ್ಟ್ರೂಮೆಂಟಲ್ ಮಾಡ್ಬಿಡೋಣ ಅಂತ ಹೇಳಿದ್ರಂತೆ. ಅದಕ್ಕೆ ಎಲ್ ವೈದ್ಯನಾಥನ್ ಇಲ್ಲ ಜಾನಕಿ ಹಾಡ್ತಾರೆ ಇದನ್ನ, ಅವ್ರ ಕೈಲಿ ಹಾಡ್ಸೋಣ ಅಂತ ಅದೇ ದಿವಸ ಹೋಗಿ ಅದೇ ದಿವಸ ಕಲ್ತು ಹಾಡಿರೋದು. ಅದರಲ್ಲಿ ನೋಡಿ ಆಭೋಗಿ ರಾಗದಿಂದ ಶುರು ಆಗುತ್ತೆ, ಮತ್ತೆ ಅದು ತೋಡಿಗೆ ಹೋಗುತ್ತೆ. ಸೊ ಇದು ಆಲ್ಟರ್ನೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಅದು ತುಂಬಾ ಕಷ್ಟಕರವಾದಂತ ಒಂದು ಕೃತಿ ಅದು. ಅದನ್ನ ಅವರು ಈ ರಾಗಗಳನ್ನ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ, ಮತ್ತೆ ಅವ್ರಿಗೆ ತುಂಬಾ ನಾನು ಅನ್ಕೊಂಡಂಗೆ ಈ ಮೋಹನ ಕಲ್ಯಾಣಿ ತುಂಬಾ ಇಷ್ಟವಾದ ರಾಗ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದೇ ತರ ಇನ್ನೊಂದು ಹಾಡಿದೆ, ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಗಳ ಭೀತಿಯ ಬಿಡುವೆ, ಅದಿರ್ಬೋದು. ಮತ್ತೆ ಅವ್ರನ್ನ ಅವರು ಸುಮಾರು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ, ಆಲ್ ಇಂಡಿಯಾ ರೇಡಿಯೋ ಜೊತೆ ಸಂದರ್ಶನ ಮಾಡಿದಾಗ್ಲೂ ಹೇಳ್ಕೊಂಡಿದ್ದಾರೆ. ಅವ್ರನ್ನ
ಮೊದಲು ಇದು ಅವರ ಸೋದರ ಮಾವ ಅವರು ಮೊನ ಆ್ಯಕ್ಟಿಂಗ್ ಮಾಡೋರಂತೆ. ಓಕೆ. ಅವ್ರು ಮೊನ ಆ್ಯಕ್ಟಿಂಗ್ ಮಾಡ್ತಾ ಮಾಡ್ತಾ ಈ ಗಾಂಧಿ ವೇಷ, ನೆಹರು ವೇಷ ತಾವೇ ಹಾಕೊಂಡು ಇದು ಮಾಡ್ತಾ ಇದ್ದಾಗ ಆ ವೇಷ ಬದಲಾಯಿಸ್ಕೊಳ್ಬೇಕಾದ್ರೆ ಅವರು ಮಧ್ಯ ಎಸ್ ಜಾನಕಿ ಪುಟ್ಟ ಹುಡುಗಿ ಆಡ್ಸೋರಂತೆ ಸ್ಟೇಜ್ ಮೇಲೆ. ಅದು ಅವರ ಕೊನೆಗೆ ಆಮೇಲೆ ಯಾರೋ ಹೇಳ್ತಾರೆ ಇದನ್ನ ಬರೀ ಇಷ್ಟಕ್ಕೆ ನಿಲ್ಲಿಸ್ಬೇಡಿ, ತುಂಬ ದೊಡ್ಡ ಸಂಗೀತಗಾರ್ತಿ ಆಗುವಂಥ ಲಕ್ಷಣಗಳಿದೆ, ನೀವು ಮಡ್ರಾಸಲ್ಲಿ AVM ಸ್ಟುಡಿಯೋಗೆ ಕಳಿಸಿ ಅಂತ ಅವರೊಂದು ಕಾಗದ ಬರೀತಾರೆ, ಹಿಂಗೆ ಇದು ಮಾಡಿ ಅಂತ. ಕೊನೆಗೆ ಅಲ್ಲೂ ಹೋಗಿ ಅವರು ಒಂದು ಆಡಿಷನ್ ಆಗುತ್ತೆ. ಆಮೇಲೆ AVM ಸ್ಟುಡಿಯೋದವರೆಗೆಲ್ಲ ತುಂಬ ಆಶ್ಚರ್ಯ ಆಗಿ ಇಷ್ಟ ಆಗುತ್ತೆ ಇವರು ಹಾಡಿದ್ದು. ಅವರ AVM ಸ್ಟುಡಿಯೋಗೆ ಹೈರ್ ಮಾಡ್ತಾರೆ ಅವ್ರನ್ನ. ಸೊ ಅದು ಏನು ಹೇಳಕ್ಕೆ ಹೊರಟೆ ಅಂದರೆ, ಈ ಮೋಹನ ಕಲ್ಯಾಣಿ ರಾಗ ಇದೆ ಅಂದರೆ ಅದನ್ನು ಹಿಂದೂಸ್ತಾನಿ ಸಂಗೀತದಲ್ಲಿ ಶುದ್ಧ ಕಲ್ಯಾಣ ಅಂತ ಕರೀತಾರೆ. ಈ ರಸಿಕ್ ಬಲುಮಾ ಅಂತ ಲತಾ ಮಂಗೇಶ್ಕರ್ ಅವ್ರು ಹಾಡಿದೆಯಲ್ಲ, ಅದು ಇವ್ರಿಗೆ ಭಾಳ ಇಷ್ಟ. ಇವರು ಗಂಡು ತೋರ್ಸಕ್ಕೆ ಬಂದಾಗ ಇದೇ ಹಾಡು ಹೇಳಿದೆ ಅಂತ ಹೇಳ್ಕೊಂಡು ಜಾನಕಿ ಅವರು. ಆಮೇಲೆ ಈ ಮೋಹನ ಕಲ್ಯಾಣಿ, ಶುದ್ಧ ಕಲ್ಯಾಣ್ ನೀವು ನೋಡಿ ಅವರ ತುಂಬಾ ಅತ್ಯುತ್ತಮ ಹಾಡುಗಳಲ್ಲಿ ಕೇಳಿಬರುತ್ತೆ. ಯಾವ ಜನ್ಮದ ಮೈತ್ರಿ ಇರ್ಬೋದು, ಆಮೇಲೆ ಈ ಸಂಭಾಷಣೆ ಇರ್ಬೋದು, ಆಮೇಲೆ ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ. ಅದು ನೀವ್ ಹೇಳ್ದಾಗೆ ಅವರು ಕೂಡ ಬಹಳ ಪ್ರೀತಿಯಿಂದ ಹಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಮೋಹನ ಕಲ್ಯಾಣಿ, ಸಿನ್ಸ್ ಅದು ಅವರ ಫೇವ್ರೆಟ್ ರಾಗ ಕೂಡ ಆಗಿದ್ದಿರ್ಬೋದು. ಹೌದು, ಫೇವ್ರೆಟ್ ರಾಗ. ಮತ್ತೆ ಅದು ಆ ಹಾಡಲ್ಲಿ ಅಂದ್ರೆ ನಿಮಗೆ ಶಿವ ಶಿವ ಎನ್ನದ ನಾಲಿಗೆ ಏಕೆ ಅನ್ನೋದು ಬಹಳ ಸೆರಿಬ್ರಲ್ ಆದಂಥ, ಇಂಟೆಲೆಕ್ಚುಯಲ್ ಆದಂಥ ಒಂದು ಕೃತಿ ತರ ಕೇಳಿದ್ರೆ, ಈ ಇದಿದೆಯಲ್ಲ ಯಾವುದು ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ, ಅದು ತುಂಬಾ ಒಂಥರ ಈ ಭಾವಗೀತೆ ತರ ಆಪ್ತವಾಗುತ್ತೆ. ಅಂದ್ರೆ ಇಟ್ ಹ್ಯಾಸ್ ಎಮೋಷನಲ್ ಅಪೀಲ್. ವೇರ್ ದಟ್ ಹ್ಯಾಸ್ ಹೇಳ್ತಾ ಇದ್ದಾಗ ನನ್ಗೂ ಅವರು ಆ ಭೋಗಿಯಿಂದ ತೋಡಿಗೆ ಶಿಫ್ಟ್ ಆಗುವಾಗ ಶಂಕರ ಅಂತ ಬರುತ್ತೆ, ಅವ್ರು ಎಲ್ಲೂ ಕೂಡ ಭಾವ ಬದಲಾಯಿಸೋದಿಲ್ಲ, ರಾಗ ಬದಲಾಯಿಸ್ತಾರೆ. ಅದು ಆ ಭಾವದ ಔನ್ನತ್ಯ ಮತ್ತೆ ಆ ಭಾವದ ಪರಿಪೂರ್ಣತೆ ಹಾಗೇ ಇರುತ್ತೆ ಅದರಲ್ಲಿ, ಅದು ಎಲ್ಲೂ ಬದಲಾಗೋದಿಲ್ಲ ಅಥವಾ ಅದಕ್ಕೆಲ್ಲೂ ಒಂಚೂರು ಧಕ್ಕೆ ಬರೋದಿಲ್ಲ. ಹೇಗೆ ಅದು ಭುವನೇಶ್ವರಿಯ ನೆನೆಮಾನಸವೇ ಇರ್ಬೋದು, ಅದರಲ್ಲೂ ಕೂಡ ಅದು ಪಕ್ಕಾ ಒಂದು ಕೃತಿ, ಸಂಗೀತ ಕಚೇರಿಯಲ್ಲಿ ಹಾಡ್ದಂಗೆ ಕೇಳುತ್ತೆ. ಅವರಿಗೆ ಅಂದ್ರೆ ಆ ರಾಗಗಳು ಮತ್ತೆ ಸ್ವರ ಪ್ರಸ್ತಾವನೆ ಇರ್ಬೋದು, ಅದರ ಆಲಾಪನೆ ಇರ್ಬೋದು, ಅದು ಎಲ್ಲ ಅವರಿಗೆ ಇಂಟ್ಯೂಟಿವ್ ಆಗಿ ಅವರು ಅದನ್ನ ಏನಂತಾರೆ ಹೀರ್ಕೊಂಡು ಅರ್ಥ ಮಾಡ್ಕೊಂಡು ಹಾಡ್ತಾರೆ ಅಂತ ಕಾಣುತ್ತೆ. ಅದು ಹೀರ್ಕೊಂಡು ಅನ್ನೋದು ನೀವು ಹೇಳಿದಾಗ ಬಹಳ ಸೂಕ್ತವಾದ ಶಬ್ದ. ಅವರು ನಮ್ಮ ಹಾಗೆ ಲಾಜಿಕಲ್ ಆಗಿ ಬಹುಶಃ ಅದನ್ನ ನೋಡಿಲ್ದೆ ನೀವು ಹೇಳಿದಾಗೆ ಅದನ್ನ ಕಂಪ್ಲೀಟ್ಲಿ ಇಂಬೈಬ್ ಮಾಡ್ಕೊಂಡು ಹೀರ್ಕೊಂಡು ಅವರು ಅದನ್ನು ವ್ಯಕ್ತಪಡಿಸ್ತಾ ಇದ್ದಿದ್ರಿಂದ, ಅಥವಾ ಮ್ಯೂಸಿಕ್ ಅವ್ರ ಮುಖಾಂತರ ಆ ರೀತಿ ಹರಿತಿತ್ತೇನೋ ಅಂತ, ಅವರೊಂದು ಅಷ್ಟು ಪರ್ಫೆಕ್ಟ್ ಆದ ಮಾಧ್ಯಮವಾಗಿದ್ರೇನೋ ಆ ನಾದ ದೇವತೆಗೆ ಅಂತ ಅನ್ಸುತ್ತೆ. ಹೌದು, ಅಂದ್ರೆ ಅವರು ಕೂಡ ಕೆಲವು ಇದರಲ್ಲಿ ಹೇಳ್ಕೊಂಡಿದ್ದಾರೆ, ಇದು ನನಗೆ ಭಗವಂತ ಕೊಟ್ಟಿದ್ದು, ನಾನು ಇಷ್ಟು ಕಷ್ಟದ ಹಾಡು ಹಾಡಬೇಕಾದ್ರೆ ಇದನ್ನ ತ್ಯಾಗರಾಜ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಗಳು ಬಂದು ಇಬ್ಬಿಬ್ರು ಒಬ್ಬೊಬ್ರು ಒಂದೊಂದು ರಾಗ ತಗೊಂಡು ಹಾಡ್ಬಿಟ್ರು ನನ್ನ ಮೂಲಕ, ಕೃಷ್ಣ ನನ್ನ ಮುಖಾಂತರ ಹಾಡ್ತಿದ್ದಾನೆ ಅಂತ ಈ ತರ ಹೇಳೋರು. ಅದು ಅವರ ಪರಿಶ್ರಮ ಕೂಡ ಇರುತ್ತೆ, ಅದು ಎಲ್ಲ ಕೂಡ್ ಬರುತ್ತೆ ಅನ್ನೋದು ಒಂದಲ್ದೇನೆ ಅವರು ಅಂದ್ರೆ ಈಗ ಸಿಂಗಾರವೇಲನೆ ದೇವ ಅಂತ ಒಂದು ಹಾಡಿದ್ರು, ಅದು ಅದೇ ಅಬೇರಿ ರಾಗದಲ್ಲಿ. ಅದು ಈಗೇನ್ ತುಂಬಾ ಚಾಲೆಂಜಿಂಗ್ ಆದಂತ ಹಾಡು. ಇದನ್ನೆಲ್ಲ ಹಾಡ್ಬೇಕಾದ್ರೆ ಅವರು ಅದನ್ನ ಮೊದಲು ಕೃತಿ ಕೇಳಿ ಅದನ್ನ ಅದಕ್ಕೆ ಏನ್ ಬೇಕೋ ತಯಾರಿ ಅವ್ರು ಮಾಡಿರ್ತಾರೆ ಸುಮ್ಮನೆ ಯಾವ್ದು. ಓಕೆ, ಒಂದು ಕಡೆ ಇಷ್ಟು ಗಂಭೀರವಾದ ಗೀತೆಗಳು, ಇಷ್ಟು ಶಾಸ್ತ್ರೀಯವಾದ ಹಾಡುಗಳು, ಮತ್ತೊಂದು ಕಡೆ ಎರಡು ಕನಸು ಚಿತ್ರದ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ. ಅದು ನೋಡಿದ್ರೆ ಹೇಗೆ ಸಾಧ್ಯ ಅಂತ ಅನ್ಸುತ್ತೆ. ಅಂದ್ರೆ ಆ ಒಂದು ಭಾವರಸ, ಅಂಥ ಒಂದು ಗಾಢವಾದ ಭಕ್ತಿರಸವನ್ನು ಶಿವಶಿವದಂಥ ಹಾಡನ್ನು ಹಾಡಿ ಇಂಥ ಒಂದು ಹಾಡಿನಲ್ಲಿ ಎರಡರಲ್ಲೂ ಪರಿಪೂರ್ಣತೆ ಇದೆ ಅಲ್ಲ, ಅದು ಹೇಗೆ ಅಂತ ಇವರು ಚಿವುದಶಂಕರ್ ಆ ವೀಣೆಯ ಆ ಬೀಟ್ಸ್ನ ನಾದವನ್ನ ಸಾಹಿತ್ಯದಲ್ಲಿ ಬಹಳ ಚೆನ್ನಾಗಿ ಹಿಡಿದಿದ್ದಾರೆ ತಮ್ ನಮ್ ಹಾಡಿನಲ್ಲಿ. ಅದನ್ನ ಜಾನಕಿಯವರು ವ್ಯಕ್ತಪಡಿಸಿದ ರೀತಿ ಕೂಡ ಅಷ್ಟೇ ಅದ್ಭುತವಾಗಿದೆ ಅಂತ. ಏನ್ ಹೇಳುತ್ತೆ ಅದು ಅದೇ ಒಂದೇ ಸಿನಿಮಾದಲ್ಲಿ ನೀವು ನೋಡಿದ್ರೆ ಭಕ್ತಿ ರಸದ 2 ಹಾಡುಗಳಿದೆ. ಈ ತರದ್ದೊಂದು ಬಹಳ ಸೆನ್ಶುಯಸ್ ರೊಮ್ಯಾಂಟಿಕ್ ಹಾಡು ಕೂಡ ಇದೆ, ಇಂದು ಎನೆಗೆ ಗೋವಿಂದ.
ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೆ, ಅದು ಭೈರವಿ ಘನವಾದ ರಾಗದಲ್ಲಿ ಶುರುವಾಗುತ್ತೆ, ಆಮೇಲೆ ರಂಜನಿಗೆ ಹೋಗುತ್ತೆ, ಮತ್ತೆ ಭೈರವಿಗೆ ಬರುತ್ತೆ. ಆಮೇಲೆ ಪೂಜಿಸಲೆಂದೇ ಹೂಗಳ ತಂದೆ, ಹೀಗೆ ತಮ್ ನಮ್ ಅಂತೂ ನೀವು ಕೇಳಿದ್ರೆ ಅದು ನೀವು ಹೇಳ್ದಂಗೆ ವೀಣೆಯ ತಾನ, ಅದು ಆ ಶಬ್ದಗಳಲ್ಲೇ ಒಂದು ರೋಮ್ಯಾನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅದು ವೀಣೆಯ ತಾನ ಇರ್ಬೋದು, ನನ್ನೆದೆಯ ವೀಣೆ ತನ್ನಂತೆ ತಾನೇ ತಮ್ ನಮ್ ಎಂದಿದೆ ಅಂತ. ಅಲ್ಲಿ ಲಿರಿಕ್ಸ್ ಕೂಡ ಅದು ನೀವು ಒಂಥರ ಅಂದ್ರೆ ಕ್ಲಾಸಿಕಲ್ ಮ್ಯೂಸಿಕ್ನ ಒಂದು ಅಂಶ ತಗೊಂಡು ಒಂದು ಸೆನ್ಶುಯಸ್ ಹಾಡನ್ನ ಮಾಡೋದು. ರಿಮೆಂಬರ್ 1 or 2 ಲೈನ್ಸ್ ಅದರದ್ದು ಹೇಳ್ಬೋದು. ನನ್ನೆದೆಯ ವೀಣೆ ತನ್ನಂತೆ ತಾನೇ ತಮ್ ನಮ್ ಎಂದಿದೆ, ತಮ್ ನಮ್ ನಾನನ ತಮ್ ನಮ್ ಎಂದಿದೆ. ಸೊ ಪಿ.ಬಿ. ಶ್ರೀನಿವಾಸ್ ಕೂಡ ಎಂತ ಅದ್ಭುತವಾಗಿ ಹಾಡಿದ್ದಾರೆ. ನನಗೆ ಪದಗಳಿಗೆ ನೆನಪಿರಲ್ಲ, ಸಾರಿ. ಹಾಗೆ ಬೇರೆ ಬೇರೆ ಈ ಎಸ್ಪೆಷಲಿ ಲಕ್ಷ್ಮಿ ಅವರಿಗೆ ಹಾಡುವಾಗ ಸ್ವತಃ ಲಕ್ಷ್ಮಿ ಅವರೇ ಹಾಡ್ತಿದ್ದಾರೇನೋ ಅನ್ನೋ ರೀತಿ ಒಂದು ಭಾವನೆ ಬರುವಂಥದ್ದು. ಹಾಗೆ ಮಂಜುಳಾಗೆ ಹಾಡುವಾಗ ಮಂಜುಳಾ ಅವರೇ ಹಾಡ್ತಿದ್ದಾರೇನೋ ನಮಗೆ ಅಂತ ಆ ವಾಯ್ಸ್ ವೇರಿಯೇಷನ್ ಪ್ರತಿ ವ್ಯಕ್ತಿಗೆ ಅವರ ವ್ಯಕ್ತಿತ್ವಕ್ಕೆ ಸೂಕ್ತವಾಗುವಂಥ, ಅವರ ಹಾವಭಾವಗಳಿಗೆ 100ಕ್ಕೆ 100 ಸೂಕ್ತವಾಗುವಂಥ ರೀತಿನಲ್ಲಿ ಹಾಡೋದು ಹೇಗೆ ಸಾಧ್ಯ ಆಗ್ತಾ ಇತ್ತು ಅವ್ರಿಗೆ? ಎಸ್ ಜಾನಕಿ ಅವರು ಸುಮಾರು 50 ಹೀರೋಯಿನ್ಗಳಿಗೆ ಧ್ವನಿ ಕೊಟ್ಟಿದ್ದಾರೆ. ಅಂದ್ರೆ ಅವರ ಹಾವಭಾವಗಳನ್ನ ಹೇಗೆ ಹಾಡ್ಬೋದು ಅಂತ ಅವರನ್ನ ಕಲ್ಪನೆ ಮಾಡಿಕೊಂಡು ಹಾಡಿದ್ದಾರೆ. ಈಗ ಹಂಗೆ ನೋಡಕ್ ಹೋದ್ರೆ ನಾವು ಈಗ ನಾರ್ತಲ್ಲಿ ಆಶಾ ಭೋಸ್ಲೆ, ಲತಾ ಮಂಗೇಶ್ಕರ್ ಕೇಳ್ದಂಗೆ, ಇಲ್ಲಿ ನಾವು ಎಸ್ ಜಾನಕಿ ಮತ್ತೆ ಪಿ ಸುಶೀಲಾ ಅವರ ಹಾಡುಗಳನ್ನ ಸುಮಾರು ಕೇಳಿರ್ತೀವಿ. ಬಹಳ ನಿಮಗೆ ಈ ಕಾಂಟ್ರಾಸ್ಟ್ಗಳು, ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಅಂತಾರಲ್ಲ, ಅದು ಮಾಡಬೇಕಾದ್ರೆ ಕೆಲವು ಹಾಡುಗಳು ನಿಮಗೆ ಸಿಗುತ್ತೆ. ಈಗ ತೆರೆದಿದೆ ಮನೆ ಓ ಬಾ ಅತಿಥಿ ಅನ್ನೋ ಹಾಡಲ್ಲಿ ಎಸ್ ಜಾನಕಿ ಮತ್ತೆ ವಾಣಿ ಜಯರಾಮ್ ಅವರ ಧ್ವನಿಗಳ ಸ್ಟ್ರೆಂತ್ಸ್ ಏನು, ಅವರು ಇಬ್ರು ಸೇರಿ ಹಾಡಿದಾಗ ಯಾವ ತರ ಕೇಳುತ್ತೆ ಅಂತ. ಪಿ ಸುಶೀಲಾ ಜೊತೆಗೆ ಒಂದು ಹಾಡಿದ್ದಾರೆ ಹಂಗೆ, ನೀ ನಡೆವ ಹಾದಿಯಲ್ಲಿ ನಗೆ ಹೂ ಬಾಡದಿರಲಿ ಅಂತ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ನಾನಿ ನಾನನ ಸಿಹಿ ಎಲ್ಲ ನಿನಗಿರಲಿ, ಕಹಿಯೊಂದೇ ನನಗಿರಲಿ ಅಂತ. ಅದು ಇಬ್ರು ನಟಿಯರ ಮೇಲಂತ ಚಿತ್ರಿಸಿದಂಥ ಹಾಡು. ಸೊ ಈಗ ಪಿ ಸುಶೀಲಾ ಅವರ ಫಾರ್ ಎಕ್ಸಾಂಪಲ್ ನಾವು ಅದನ್ನ ತುಂಬಾ ಘನವಾದ ಗಟ್ಟಿಯಾದ ಧ್ವನಿ, ಇವ್ರದಲ್ಲಿ ಸ್ವಲ್ಪ ತುಂಟುತನ ಇದೆಯೇನೋ, ಸ್ವಲ್ಪ ಲೈಟರ್ ಇದಿದೆಯೇನೋ ಅಂತ ಕೇಳಿಸುತ್ತೆ. ಸೊ ಹಾಗೆ ನೀವು ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬಾ ಜನ ಬೇರೆ ಬೇರೆ ಸಿಂಗರ್ಸ್ ನೋಡಿದಾಗ ಕೆಲವು ಡಿಸ್ಟಿಂಕ್ಟಿವ್ ಆದಂತ ಗುಣಗಳನ್ನ ನೀವು ಗುರುತಿಸ್ತಾ ಹೋಗ್ಬೋದು. ಎಸ್ ಜಾನಕಿ ಅವರು ಹಾಗೆ ನೋಡಕ್ ಹೋದ್ರೆ ಬೇರೆ ಬೇರೆ ತರ ಮಾಡ್ಯುಲೇಷನ್ಗಳು, ಬೇರೆ ಬೇರೆ ತರ ಚಿಕ್ಕ ಮಕ್ಕಳ ತರ ಹಾಡೋದು, ಚಿಕ್ಕ ಮಕ್ಕಳ ತರ ಹಾಡೋದು, ವಯಸ್ಸಾದ ಮಹಿಳೆ ರೀತಿನಲ್ಲಿ ಹಾಡೋದು ಮಾಡ್ತಾ ಇದ್ರು. ಸೊ ಹಂಗೆ ಅಂದ್ರೆ ಈಗ ಭಕ್ತಿ ರಸ ಇರುವಂತ ಹಾಡುಗಳು ಇರೋ ಸಿನಿಮಾದಲ್ಲೇ ನಿಮ್ಗೆ ತುಂಬಾ ಸೆನ್ಶುಯಸ್ ಆದಂತ ರೊಮ್ಯಾಂಟಿಕ್ ಆದ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಹಂಗೆ ತುಂಬಾ ವರ್ಸಟೈಲ್ ಆದಂತ ಧ್ವನಿ ಅವ್ರದ್ದು. ಅವರು ಮತ್ತೆ ಅವ್ರು ಹಾಡಬೇಕಾದಾಗ ಕೂಡ ನೀವು ನೋಡಿದ್ರೆ ಅವರು ಸ್ಟೇಜ್ ಮೇಲೆ ಹಾಡುವಾಗ ಏನು ಹಾವಭಾವ ಕೂಡ ಇರ್ತಿರ್ಲಿಲ್ಲ, ಬಟ್ ವಾಯ್ಸ್ ಅಲ್ಲೇ ಎಕ್ಸ್ಪ್ರೆಷನ್ ಇರೋದು. ಸೊ ಅವರು ಧ್ವನಿ ಮುಖಾಂತರವೇ ನಟಿಸ್ತಾ ಇದ್ರು ಅಂತ. ಹೀರೋಯಿನ್ಗಳೆಲ್ಲ ತೆರೆ ಮೇಲೆ ನಟಿಸಿದ್ರೆ ಎಸ್ ಜಾನಕಿ ಅವರ ಧ್ವನಿಯ ನಟನೆಗೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಹೌದೌದು, ನಿಜ. ಅದು ಒಂದು ಸಿನಿಮಾದಲ್ಲಿ ಹಾಡೋರಿಗೆ ಬರುವಂತ ಒಂದು ಅಂದ್ರೆ ಬೇರೆ ತರ ಹಾಡುಗಾರರು ಅದನ್ನ ಅಷ್ಟು ಅಭ್ಯಾಸ ಮಾಡಿರೋದಿಲ್ಲ. ಸಿನಿಮಾದಲ್ಲಿ ಹಾಡುವಂತ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ನೀವು ನೋಡಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇರ್ಬೋದು, ಅದನ್ನ ಡ್ರಾಮಟೈಸ್ ಮಾಡುವಂತ ಒಂದು ಶಕ್ತಿ ಇರುತ್ತೆ ಅವ್ರಿಗೆ. ಅಂದ್ರೆ ರಾಜ್ಕುಮಾರ್ ಹಾಡುಗಳಲ್ಲಿ ಕೂಡ ನೀವು ನೋಡಿ ಅದು ಏನೋ ನೀವು ವಿಜುವಲ್ಸ್ ಇಲ್ಲದೆ ಕೇಳಿದ್ರು ನಿಮ್ಗೆ ಏನೋ ಒಂದು ಚಿತ್ರ ಬರುತ್ತೆ ತಲೆಯಲ್ಲಿ. ಅದು ವಾಯ್ಸ್ ಅದನ್ನ ಡ್ರಾಮ್ಯಾಟಿಕ್ ಟೂಲ್ ಆಗಿ ಬಳಸುವಂತ ಒಂದು ಶಕ್ತಿ ಅದು ಎಸ್ ಜಾನಕಿ ಅವ್ರಿಗಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ನನ್ನ ನೀನು ಗೆಲ್ಲಲಾರೆ ಥರದ ಹಾಡುಗಳು, ಅದರಲ್ಲಿರೋ ಯೂತ್ಫುಲ್ ಎನರ್ಜಿ ಇದೆಯಲ್ಲ, ಅದನ್ನ
ಅದನ್ನ ನಟಿಸಿದವರು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಎನರ್ಜಿನ ಅವ್ರು ಹಾಡಲ್ಲೇ ಕೊಟ್ಬಿಡ್ತಾರೆ. ಇಂಥ ಹಾಡುಗಳು ನೆನಪಾದಾಗ ಆಮೇಲೆ ಅನಿಲ್ ಕಪೂರ್ ಅವರ ಪಲ್ಲವಿ ಅನುಪಲ್ಲವಿ ನಗುವ ನಯನ ಹಾಡು ಇದೆಲ್ಲ ನೆನಪಾದಾಗ ನಮಗೆ ಎಸ್ ಜಾನಕಿ ಮತ್ತು ಇಳೆಯರಾಜ ಅವರ ಕಾಂಬಿನೇಷನ್ ನೆನಪಾಗುತ್ತೆ. ಅದ್ರ ಬಗ್ಗೆ ಏನು ಹೇಳೋಕೆ ಬಯಸ್ತೀರಾ? ಇಳೆಯರಾಜ ಅವರ ಅದು ಅವರು ಇಳೆಯರಾಜ ಅವ್ರ ಜೊತೆಗೆ ಹಾಡಕ್ ಮುಂಚೆ ಕನ್ನಡದಲ್ಲಿ ತುಂಬಾ ಒಂದು ದೊಡ್ಡ ಗ್ಯಾಲಕ್ಸಿ ಆಫ್ ಕಂಪೋಸರ್ಸ್, ಅಂದ್ರೆ ದೊಡ್ಡ ತಾರಾಮಂಡಲ ಅಂತ ಹೇಳಬೇಕು. ಜಿ.ಕೆ. ವೆಂಕಟೇಶ್, ರಾಜನ್ ನಾಗೇಂದ್ರ, ಅದು ಒಂಥರ ಬ್ರೀಸಿ ರೊಮ್ಯಾನ್ಸ್ ಅವರ ಹಾಡುಗಳಲ್ಲಿ. ರಾಜನ್ ನಾಗೇಂದ್ರ ಅವರ ಹಾಡುಗಳನ್ನು ಕೇಳಿದ್ರೆ ಮತ್ತೆ ಟಿ ಜಿ ಲಿಂಗಪ್ಪ ಅವರು ಇರ್ಬೋದು, ಅಶ್ವಥ್ ವೈದಿ ಹಾಡುಗಳು, ಹಾಗೆ ಸುಮಾರು ಕಂಪೋಸರ್ಗಳು, ವಿಜಯ್ ಭಾಸ್ಕರ್ ಅವರ ಹಾಡುಗಳು. ನೀವು ರಾಜನಾಗೇಂದ್ರ ಅವ್ರು ನೆನ್ಪು ಮಾಡ್ಕೊಂಡಾಗ ಒಂದು ಮಾತು ಕೇಳ್ತಾ ಇದ್ದೆ, ಏನಂದರೆ ದೊರೆ ಭಗವಾನ್ ಆಸ್ ಅ ಡೈರೆಕ್ಟರ್, ರಾಜನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿ, ಲಕ್ಷ್ಮಿ ಅವರು ನಟಿಯಾಗಿ ನಾಯಕಿಯಾಗಿ, ಮತ್ತು ಎಸ್ ಜಾನಕಿ ಅವರು ಪ್ಲೇಬ್ಯಾಕ್ ಸಿಂಗರ್ ಆಗಿ, ಈ ಕಾಂಬಿನೇಷನ್ ಇದೆಯಲ್ಲ, ಈ ಕಾಂಬಿನೇಷನ್ ಒಂದು ರೀತಿಯಲ್ಲಿ ಗೋಲ್ಡನ್ ಕಾಂಬಿನೇಷನ್ ಇದು ಅಂತ ನೀವು ಹೇಳಿದಾಗ ಎಲ್ಲ ಕೂಡ್ ಬರೋದು ಅಂತ, ಪರ್ಫೆಕ್ಟ್ ಕಾಂಬಿನೇಷನ್ ಅನ್ನೋ ಹಾಗೆ. ಹೌದು ಹೌದು ಹೌದು. ಅದು ಸುಮಾರು ಆಗ ಬಂದಂಥ ಸಿನಿಮಾಗಳಲ್ಲಿ ಹಾಡುಗಳು ಎಷ್ಟು ಚೆನ್ನಾಗಿರೋದು ಅಂದರೆ, ನಗಿಸಲು ನೀನು, ಎಕ್ಸಾಕ್ಟ್ಲಿ, ನಗುವೇನು ನಾನು, ನೀ ಸೂತ್ರಧಾರಿ ನಾ ಪಾತ್ರಧಾರಿ ಹಾಡೋದಾದ್ರೆ ಆ ಏರಾ ನೀವು ಹೇಳಿದ್ದು ತುಂಬಾ ನನಗೆ ನೆನಪಿದೆ. ಒಂದು ಅದೇನು ಅಂದ್ರೆ, ಒಂದು ಮಿಡಲ್ ಕ್ಲಾಸ್ ಮನೆಯ ಸಂದರ್ಭನ ತೋರಿಸಿ, ಅದರಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ಅನಂತ್ನಾಗ್ ಕೂಡ ಹೀರೋ ಆಗಿರ್ತಾರೆ. ಒಂದು ಕಲ್ಚರ್ಡ್ ಮಿಡಲ್ ಕ್ಲಾಸ್ನ ತೋರಿಸುವಂಥ ಒಂದು ಅವ್ರಿಗಿರೋ ಸಂಕಷ್ಟಗಳು, ಅವರ ಕಷ್ಟ ಸುಖ ಹೇಳುವಂಥ ಸಿನಿಮಾಗಳು ದೊರೆ ಭಗವಾನ್ ಅವರ ಸಿನಿಮಾಗಳನ್ನ. ಅದರಲ್ಲೆಲ್ಲ ಹಾಡುಗಳು ರಾಜನ್ ನಾಗೇಂದ್ರ ಮಾಡೋರು ಹೆಚ್ಚು. ಬಿಸಿಲಾದರೇನು ಮಳೆಯಾದರೇನು ನನ ನಾನಿಲ್ಲವೇನು, ಈ ಥರ ಹಾಡುಗಳಿದೆಯಲ್ಲ, ನನಗೆ ಆ ಎರಾದಲ್ಲಿ ಬಂದಂಥ ಹಾಡುಗಳು ಭಾವಗೀತೆಗಳ ಥರ ಕೇಳಿಸುತ್ತೆ. ಅಂದರೆ ನಾವು ಇವತ್ತು ಯಾವುದನ್ನ ಭಾವಗೀತೆ ಅಂತ ನಾವು ಅಂದ್ಕೊಂಡು ಕೇಳ್ತೀವೋ, ಯಾವುದೋ ಒಂದು ರಾಗದ ಏನೋ ಒಂದು ಛಾಯೆ ಇರುತ್ತೆ, ಬಟ್ ಆದರೆ ಕ್ಲಾಸಿಕಲ್ ಆಗಿ ಕೇಳಲ್ಲ ಅದು. ಆ ಕ್ಲಾಸಿಕಲ್ ಮ್ಯೂಸಿಕ್ ಮತ್ತು ಫಿಲ್ಮ್ ಮ್ಯೂಸಿಕ್ನ ಮಧ್ಯ ಎಲ್ಲೋ ಒಂದು ಅದು ಸಾಮರಸ್ಯ ಸಾಧಿಸ್ತಾ ಇರುತ್ತೆ ಅಂತ ಅನ್ಸುತ್ತೆ. ಆ ಥರ ಹಾಡುಗಳು ಆ ಏರಾದಲ್ಲಿ ತುಂಬ ಚೆನ್ನಾಗಿ. ಅಲ್ಲಿಂದ ಕಟ್ ಮಾಡಿದ್ರೆ ಮುಂದೆ ಹಂಸಲೇಖ ಅವರ ಏರಾಕ್ಕೆ ಬಂದಾಗ ಅಲ್ಲೂ ಕೂಡ ಎಸ್ ಜಾನಕಿ ಅವರು ಅಷ್ಟೇ ಪಾಪ್ಯುಲರ್ ಆಗ್ತಾರೆ, ಅಷ್ಟೇ ಹಿಟ್ ಆಗ್ತಾರೆ. ಅದು ಸ್ವಾತಿ ಮುತ್ತಿನ ಮಳೆ ಹನಿ ಅಂತ ಹಾಡಿರ್ಬೋದು. ಆದ್ರೆ ಎನರ್ಜಿನ ನೆನ್ಸ್ಕೊಂಡ್ರೆ ನಮ್ಗೆ ಮಳೆ ಬಿದ್ದು ಮುತ್ತಾಗೋ ಆ ಒಂದು ಫ್ರೆಶ್ನೆಸ್ ಫೀಲ್ ಇದೆಯಲ್ಲ, ಅದು ಬಂದ್ಬಿಡತ್ತೆ ಅಂತ. ಹೌದೌದು. ಹಂಸಲೇಖ ಅವರು ಈ ಪ್ರೇಮಲೋಕ ಮತ್ತು ರಣಧೀರ ಇಂಥ ಸಿನಿಮಾಗಳು ಬಂದಾಗ ಹಾಡುಗಳು ಎಷ್ಟು ದೊಡ್ಡ ಹಿಟ್ ಆದವು ಅಂತ ನಮಗೆಲ್ಲ ಗೊತ್ತು. ಯಾರೇ ನೀನು, ಸುಂದರ ಚೆಲುವೆ, ಒಬ್ಬಳೆ ಯಾಕಿರುವೆ, ಈ ಥರ ಕೆಲವು ಹಂಸಲೇಖ ಅವ್ರು ಮಾಡಿದಂಥ ಹಾಡುಗಳಲ್ಲಿ ಸುಮಾರು ಡ್ರಾಮಾ ಕೂಡ ಇರುತ್ತೆ ಅದರಲ್ಲಿ. ಎಷ್ಟೋ ಅಂದರೆ ಆ ಲಿರಿಸಿಸಮೇ ಒಂದು ಅದು ಬೇರೆ ಥರದ ಲಿರಿಸಿಸಮ್, ಅಂದರೆ ಚೇಂಜ್ ಆದಂಗೆ. ಅಲ್ಲಿವರೆಗೂ ನಾವು ಕೇಳಿದಂಥ ಹಾಡುಗಳಿಗೂ ಹಂಸಲೇಖ ಅವರ ಹಾಡುಗಳಿಗೂ ಅಂದರೆ ಯಾರೂ ಅಟೆಂಪ್ಟ್ ಮಾಡದೇ ಇರೋವಂಥ ಒಂದು ಲಿರಿಸಿಸಮ್ ಅವ್ರದ್ದು. ಯಾಕೆಂದರೆ ಕನ್ನಡ ಬರೋದಿಲ್ವಾ, ಕಣ್ಣೆರಡು ಕಾಣಲ್ವಾ ಅಂತ ಈ ಥರ ಅದನ್ನ ಹಾಡು ಮಾಡುವಂಥ ಶಕ್ತಿ ಹಂಸಲೇಖ ಅವ್ರಿಗಿತ್ತು. ಅವರ ನಿರ್ದೇಶನದಲ್ಲಿ ಕೂಡ ಎಸ್ ಜಾನಕಿ ಅವರು ತುಂಬ ದೊಡ್ಡ ದೊಡ್ಡ ಹಿಟ್ಸ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ವರ್ಸಟೈಲಿಟಿ ಇದ್ದರೂ ಕೂಡ, ಆಮೇಲೆ ತಲೆಮಾರುಗಳಿಂದ ತಲೆಮಾರುಗಳವರೆಗೂ ಕೂಡ, ಅದು 77ರಿಂದ 66ರಿಂದ ಶುರು ಮಾಡಿ ಮೊನ್ನೆವರೆಗಿನ ತಲೆಮಾರುಗಳವರೆಗೂ ಕೂಡ ಎಲ್ಲರಿಗೂ ಅಷ್ಟೇ ಪ್ರಿಯವಾಗುವಷ್ಟರ ಮಟ್ಟಿಗೆ, ಎಲ್ಲ ಗೀತೆಗಳಿಗೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನ್ಯಾಯ ಸಲ್ಲಿಸುವಷ್ಟರ ಮಟ್ಟಿಗೆ 100ಕ್ಕೆ 100 ಭಾವಪೂರ್ಣವಾಗಿ ಹಾಡುವಂಥದ್ದು ಹೇಗೆ ಸಾಧ್ಯ ಆಗತ್ತೆ ಅಂತ. ನೀವು ಇಳೆಯರಾಜ ಕಾಂಬಿನೇಷನ್ ಕೇಳಿದ್ರಿ, ಎಸ್ ಜಾನಕಿ. ತುಂಬ ಅವರ ಮೊದಲನೇ ಸಿನಿಮಾ ಅಣ್ಣಕ್ಕಿಳಿ, ಅವರ ಇಂಡಿಪೆಂಡೆಂಟ್ ಆಗಿ ಕಂಪೋಸ್ ಮಾಡಿದಂಥ ಮೊದಲನೇ ಸಿನಿಮಾ. ಅಲ್ಲಿವರೆಗೂ ಇಳೆಯರಾಜ ಅವರು ಜಿ.ಕೆ. ವೆಂಕಟೇಶ್ ಅವರ
ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಓಕೆ. ಅವರು ಮಾಡಿದಾಗ ಅದು ತುಂಬಾ ಹಿಟ್ ಆದಂಥ ಹಾಡು ಕೂಡ ಎಸ್ ಜಾನಕಿನೇ ಹಾಡಿದ್ದು. ಅಣ್ಣ ಕಿಳಿ ಉನ್ನತೇಡದು ಅಂತ ಬರುತ್ತದು. ಆಮೇಲಂತೂ ಒಂದು ಸೀರೀಸ್ ಆಫ್ ಹಿಟ್ಸ್ ಬರುತ್ತೆ. ಅದನ್ನು ನೀವು ತಮಿಳಲ್ಲಿ ಕೇಳ್ತಾ ಹೋದರೆ ಮಣಿರತ್ನಂ ಸಿನಿಮಾಗಳಲ್ಲಿ ಕೂಡ ಇವರು ಹಾಡಿದ್ದಾರೆ. ಅದೆಲ್ಲ ತುಂಬ ದೊಡ್ಡ ಹಿಟ್. ಅಂದರೆ ಸಿಂಧೂರ ಪೂವೇ ತಾತಾರ ತಾತಾ ಅದಿರ್ಬೋದು. ಆಮೇಲೆ ಮಣಿರತ್ನಂ ಸಿನಿಮಾದಲ್ಲಿ ಚಿನ್ನ ತಾಯವಳ್ ತರ ತಾತೆ ತಾರ ತಾತರ ತಾರ ತಾತೆ, ಈ ಥರ ಹಾಡುಗಳೆಲ್ಲ ಭಾಳ ನಮ್ಮ ಇಂಡಿಯನ್ ಸಿನಿಮಾದ ಕ್ಲಾಸಿಕ್ಸ್ ಅಂತ ನಾವೇನಾದರೂ ಕಂಪೈಲ್ ಮಾಡೋ ಹಾಗಿದ್ರೆ ಇಂಥ ಹಾಡುಗಳೆಲ್ಲ ಸೇರ್ಕೊಳತ್ವೆ ಅಂಥದ್ರಲ್ಲಿ. ಸೊ ಇಳೆಯರಾಜ ಕನ್ನಡದಲ್ಲಿ ಮಾಡಿದಾಗ ಕೂಡ ಈ ನನ್ನ ನೀನು ಗೆಲ್ಲಲಾರೆ, ಅದಕ್ಕೆ ಮುಂಚೆ ಗೀತಾ, ಇಂಥ ಸಿನಿಮಾಗಳಲ್ಲೆಲ್ಲ ಈಗ ಜೊತೆಯಲ್ಲಿ ಈ ಹಾಡಂತೂ ಕೇಳದೇ ಇರೋರೇ ನಿಮಗೆ ಸಿಗೋದಿಲ್ಲ, ಅಂಥ ದೊಡ್ಡ ಹಿಟ್. ಅದು ಆಲ್ ಓವರ್ ಇಂಡಿಯಾ. ಅದು ಕೊನೆಗೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರು. ಅಮಿತಾಬ್ ಬಚ್ಚನ್ ಮಾಡಿದಂಥ ಒಂದು ಹಿಂದಿ ಸಿನಿಮಾಲ್ ಕೂಡ ಹಾಕಿದ್ರು ಆ ಟ್ಯೂನ್ನ. ಸೊ ಎಸ್ ಜಾನಕಿ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆ ಹಾಡಿದಂಥ ಹಾಡುಗಳು. ಹಾಗೆ ಇಳೆಯರಾಜ ಅವ್ರ ಕಾಂಬಿನೇಷನಲ್ಲಿ ಮತ್ತೆ ಏನೋ ಒಂದು ಹೊಸ ಎಸ್ ಜಾನಕಿನ ಕಂಡ್ವಿ. ಮತ್ತೆ 90s ಅಲ್ಲಿ ರೆಹಮಾನ್ ಮಾಡಿದಂಥ ಹಾಡುಗಳಲ್ಲಿ ಇನ್ನೊಂದು ಜಾನಕಿನ ಕಂಡ್ವಿ. ಹಂಗೆ ಅಂದರೆ ನಿತ್ಯ ನವೀನ ಅನ್ನೋ ಥರ ಅವರ ಹಾಡುಗಾರಿಕೆ ಹೊಸದಾಗೆ ಕೇಳ್ತಾ ಶಾಲಿನಿ ಪ್ರತಿಭಾ ಅಂತ. ಹೌದು, ಹೊಸದಾಗಿ ಪ್ರತಿಭೆ ತನ್ನನ್ನೇ ತಾನು ಅನ್ವೇಷಿಸ್ಕೊಳ್ತಾ ಇರುತ್ತೆ ಅಂತ. ಹೌದು ಹೌದು. ಹಾಗೆ ಬೇರೆ ಬೇರೆ ಥರದ ಶೈಲಿಗಳು, ಬೇರೆ ಬೇರೆ ಥರದ ಮಟ್ಟು ಹಾಕೋರು, ರಾಗ ಸಂಯೋಜನೆ ಅಂತೀವಿ ಸ್ವಲ್ಪ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಈ ಮಟ್ಟುಗಳನ್ನು ಹಾಕೋರು, ಬೇರೆ ಬೇರೆ ಥರ ವರ್ಷಗಳು, ಬೇರೆ ಬೇರೆ ಥರ ಶೈಲಿಗಳು, ಅದನ್ನು ಅಳವಡಿಸ್ಕೊಂಡು ಹಾಡುವಂಥ ಒಂದು ಲೆಜೆಂಡ್ ಅವರು. ಅಂದರೆ ಈ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಮ್ಯೂಸಿಕ್ ಕೂಡ ಅವರು ಲೆಜೆಂಡ್ ಆಗೇ ನಿಲ್ತಾರೆ ಅಂತ ನನಗೆ ಅನ್ಸುತ್ತೆ. ಸೊ ಇನ್ನಷ್ಟು ಅಂದರೆ ಜಾನಕಿಯವರ ಸಂಗೀತದ ಮೇಲೆನೆ ಇನ್ನಷ್ಟು ಅಧ್ಯಯನ, ಆಮೇಲೆ ಅದನ್ನು ಇನ್ನಷ್ಟು ಪ್ರಚುರಪಡಿಸಬೇಕಾದಂಥದ್ದು. ಅವರೊಂದು ಜಗತ್ತಿಗೆ, ನೀವು ಹೇಳಿದಾಗ ಸಂಗೀತ ಜಗತ್ತಿಗೆ ಒಂದು ಬಹುದೊಡ್ಡ ಮಾದರಿ ಅನ್ನುವಂಥದ್ದನ್ನು ಜಗತ್ತಿಗೆ ಇನ್ನಷ್ಟು ಹೇಳಬೇಕಾಗಿರುತ್ತೆ. ಇದೆಲ್ಲ ಆಗಬೇಕು ಅಂತ ಅನ್ಸುತ್ತೆ ಅಲ್ವಾ? ಹೌದು ಹೌದು. ಮತ್ತು ಇನ್ನೊಂದೇನು ಅಂದರೆ ಅವರ ಹಾಡುಗಳು ಈಗ ಹಿಟ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳಿದಾಗ ಅವರ ಹಾಡುಗಳನ್ನು ಬಿಟ್ಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಲೆಟ್ಸ್ ಸೇ 100 ಗ್ರೇಟ್ ಹಿಟ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ನೀವೇನಾದರೂ ಕಂಪೈಲ್ ಮಾಡೋ ಹಂಗಿದ್ರೆ ಅದರಲ್ಲಿ ಎಸ್ ಜಾನಕಿ ಅವರಿಗೆ ಪ್ರೈಡ್ ಆಫ್ ಪ್ಲೇಸ್ ಇದ್ದೇ ಇರುತ್ತೆ. ಮತ್ತು ಅವರ ಕನ್ನಡದಲ್ಲಂತೂ ತುಂಬ ಏನು ಅಸಂಖ್ಯಾತ ಹಾಡುಗಳು ಹಾಡಿದ್ದಾರೆ. ಹಾಗೆ ನೀವು ಹೇಳ್ದಂಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಹಾಡಬೇಕಾದ, ಅಂದರೆ ಮಲಯಾಳಮಲ್ಲಿ ಹಾಡಿದ್ದಾರೆ, ತೆಲುಗಲ್ಲಿ ಹಾಡಿದ್ದಾರೆ, ತಮಿಳಲ್ಲಿ ಹಾಡಿದ್ದಾರೆ. ಇದು ಹೆಚ್ಚಾಗಿ ಈ 4 ಭಾಷೆಗಳಲ್ಲಿ ಹಾಡಿದ್ದಾರೆ. ಬೇರೆ ಬೇರೆ 1-2 ಬಿಡಿ ಹಾಡುಗಳು ಬೇರೆ ಬೇರೆ ಭಾಷೆಗಳಲ್ಲೂ ಹಾಡಿರ್ತಾರೆ. ಸೊ ಅವರು ಎಲ್ಲ ಭಾಷೆಗಳಿಗೂ ಬೇಕಾದವರಾಗಿರ್ತಾರೆ. ಅವರ ಹಾಡುಗಳನ್ನ ಇನ್ನೂ ಹೆಚ್ಚಾಗಿ ಈಗ ನಮ್ಮ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂತ ನಾವೇನಂತೀವಿ, ಅಲ್ಲಿ ಅವ್ರ ಹಾಡುಗಳನ್ನ ಬೇರೆಯವರು ಕೇಳೋ ಹಂಗಾಗಬೇಕು ಅನ್ನೋದು ನನ್ನ ಆಸೆ. ಓಕೆ ಓಕೆ. ಬಹಳ ವಿಶೇಷವಾದಂಥ ಒಂದು, ಅಂದರೆ ನಾವು ಕಂಪೇರ್ ಮಾಡಬಾರ್ದಾದರೂ ಕೂಡ ಇವತ್ತಿನ ಯಾರನ್ನೆಲ್ಲ ನಾವು ಭಾರತೀಯ ಸಂಗೀತದ ಅಥವಾ ಸಿನಿಮಾ ಸಂಗೀತದ ಪರಮಶ್ರೇಷ್ಠ ಗಾಯಕರು ಗಾಯಕಿಯರು ಅಂತ ಹೇಳ್ತೇವೆ, ಅವರೆಲ್ಲರಿಗಿಂತಲೂ ಒಂದು ಕೈ ಹೆಚ್ಚೆ ಅಂತ ನೋಡಬಹುದಾದ ಒಂದು ವ್ಯಕ್ತಿತ್ವ ಜಾನಕಿಯವರು ಅಂತ ಹೇಳ್ಬೋದಾ ನಾವು? ಅಂದರೆ ಒಬ್ಬರು ಇನ್ನೊಬ್ಬರಿಗಿಂತ ಹೆಚ್ಚು ಕಡಿಮೆ ಅಂತ ಹೇಳೋದಕ್ಕಿಂತ, ಈಗ ನೋಡಿ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆದಾಗ ಪ್ರಶಸ್ತಿ ಅವರು ಬೇಡ ಅಂತ ಹೇಳಿದ್ರು. ಯಾಕೆಂದರೆ ಅವ್ರಿಗೆ ಇದ್ದಿದ್ದ ಬೇಸರ ಏನಪ್ಪ ಅಂದರೆ, ಇಷ್ಟು ಹಾಡಿದ ಮೇಲೂ ನನಗೆ ತುಂಬ ಲೇಟಾಗಿ ಬಂತು ಅನ್ನೋ ಒಂದು ಭಾವನೆ ಇತ್ತು ಅವ್ರಿಗೆ. ಆಮೇಲೆ ಅವರು ಪ್ರಶಸ್ತಿ ಕೊಡೋಂಗಿದ್ರೆ ಭಾರತ ರತ್ನ ಕೊಡಬೇಕು ಅಂತ ಅವರು ಹೇಳಿದರು. ಅವರಿಗೆ ಮೈಸೂರು ಮೇಲೆ ಅಷ್ಟೊಂದು ಪ್ರೀತಿ ಅಕ್ಕರೆ ಎಲ್ಲ ಇರೋದಕ್ಕೆ ಒಂದು ಕಾರಣ ಇರ್ಬೋದು. ಅವರಿಗೆ ಡಾಕ್ಟರೇಟ್ ಕೊಟ್ಟು ಗೌರವಿಸಿದಂಥ
ತಗೊಂಡ್ರು ಅವ್ರು ಅದು. ಅದನ್ನ ಅವರು ಆಮೇಲೆ ರಾಜ್ಯೋತ್ಸವ ನೆಕ್ಸ್ಟ್ ಇಯರ್ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕೊಟ್ಟಾಗ ಅವ್ರು ಬಹಳ ಸಂತೋಷದಿಂದ ಬಂದು ಸ್ವೀಕಾರ. ಹೌದು ಹೌದು. ಆದ್ರೆ ಕೊನೆಗೆ ಅದನ್ನು ಹೇಳೋರು ಅವರು, ಈಗ ಇದನ್ನ ನನಗೆ ಏನೇನೋ ಬಿರುದು ಬಾವಲಿ ಕೊಡ್ತಾರೆ, ಆದರೆ ನಾನು ಎಸ್ ಜಾನಕಿ ಅಂತ ನನ್ನ ಕರೆದ್ರೆ ಸಾಕು, ನನಗೆ ಅದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ, ಯಾಕೆಂದರೆ ಎಲ್ಲ ನನ್ನ ಹಾಡುಗಳನ್ನ ಕೇಳೋದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಏನು ದೊಡ್ಡದಲ್ಲ ಅನ್ನೋ ಥರ ಕೂಡ ಅವರು ಹೇಳಿದರು. ಸೊ ಅದೇ ಅದು ಏನು ಅಂದರೆ ನಾವು ತುಂಬ ಹೆಮ್ಮೆ ಪಡಬೇಕಾದ ವಿಷಯಗಳು ಏನಪ್ಪ ಅಂದರೆ, ಅವರು ಇಷ್ಟು ವರ್ಸಟೈಲ್ ಆಗಿ ಹಾಡಿದ್ರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಾಡಿದ್ರು, ಇಷ್ಟು ಭಾಷೆಗಳನ್ನು ಮಾತಾಡಿದ್ರು, ಇಷ್ಟು ನಮಗಂತೂ ಅವರು ಕನ್ನಡ ಹಾಡುಗಳು ಕೇಳಿದ್ಮೇಲೆ ಅದು ಅಂದರೆ ಕನ್ನಡದವ್ರು ನಮ್ಮವರೇ, ನಮ್ಮ ಮನೆಯವರೇ, ನೀವು ಅವ್ರನ್ನ ಈ ದೊಡ್ಡ ದೊಡ್ಡ ಕಲಾವಿದರು ನೋಡಿದಾಗ ಏನು ಅನ್ಸುತ್ತೆ ಅಂದರೆ, ನೀವು ಅವ್ರ ಜೊತೆಗೆ ಎಂದೂ ಮಾತೇ ಆಡೋ ಸಂದರ್ಭಗಳೇ ಬಂದಿರದೆ ಹೋದ್ರೂ, ಅವ್ರನ್ನ ನೀವು ಎಂದು ಕಣ್ಣಾರೆ ನೋಡಿಲ್ದೆ ಹೋದ್ರು ಖಂಡಿತ ಅವರು ನಮ್ಮವರೇ, ನಮ್ಮ ಕುಟುಂಬದವರೇ ಅನ್ನೋ ತರ ಅನ್ಸುತ್ತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ರೇಡಿಯೋ ಜಮಾನದಲ್ಲಿ ಎಸ್ ಜಾನಕಿ ಅವರ ಧ್ವನಿಯನ್ನು ಕೇಳಿ 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 ನೀವು ಹೇಳಿದಾಗ ಎಲ್ರಿಗೂ ಕೂಡ ಅವ್ರು ನಮ್ಮ ಮನೇಲಿ ಒಬ್ರು ನಮಗ್ ಬೇಕಾದವ್ರು, ನಮ್ಮ ಮನೆಯವರು ಅನ್ನೋ ತರ ಒಂದು ಭಾಸ ಆಗುತ್ತೆ. ಸೊ ಹಂಗೆ ನೋಡಿದ್ರೆ ಅವರ ಸಾಧನೆಗಳು ನಾವೆಲ್ಲ ಹೆಮ್ಮೆ ಪಡುವಂಥ ಸಾಧನೆಗಳು. ಮತ್ತು ನಮ್ಮ ಇಡೀ ಒಂದು ಭಾರತದ ಚಿತ್ರರಂಗದಲ್ಲಿ ಅವರಿಗೆ ತುಂಬ ದೊಡ್ಡ ಸ್ಥಾನ ನಾವು ಕೊಡಬೇಕು. ಓಕೆ ಸರ್, ಕೊನೆಯದಾಗಿ ಎಸ್ ಜಾನಕಿ ಅವ್ರಿಗೆ ಈ ಸಂದರ್ಭದಲ್ಲಿ ನೀವೊಂದು ಟ್ರಿಬ್ಯೂಟ್ ಅಂತ ನೋಡೋದಾದರೆ ಮ್ಯೂಸಿಕಲಿ ಯಾವ ಹಾಡನ್ನು ನೀವು ಹಮ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಈ ಸಂದರ್ಭದಲ್ಲಿ ಅವ್ರಿಗೊಂದು ಥ್ಯಾಂಕ್ಫುಲ್ ಆಗಿ ನಾವು ನೆನಪಿಸ್ಕೊಳ್ಳೋದಾದರೆ ಅವ್ರನ್ನ ಸಡನ್ನಾಗಿ ಎಸ್ ಜಾನಕಿ ಅಂದ ತಕ್ಷಣ ನಮ್ಮ ಹೃದಯದಲ್ಲಿ ಯಾವುದೊಂದು ಹಾಡು ಹುಟ್ಟತ್ತೆ, ಯಾವುದೊಂದು ಹಾಡು ನೆನಪಾಗುತ್ತೆ. ಸೊ ನಿಮ್ಗೆ ಅಂಥದ್ದೊಂದು ಯಾವ್ದು ಹಾಡು ಹೇಳೋದಕ್ಕೆ ಬಯಸ್ತೀರಿ? ನನಗೆ ತುಂಬ ಇಷ್ಟವಾದ ಹಾಡು ಅಂತ ಹೇಳಬೇಕಾದ್ರೆ ಈ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಅಂತೂ ನನಗೆ ತುಂಬ ಯಾವಾಗಲೂ ನಾನು ಕೇಳಿ ನನಗನ್ಸುತ್ತೆ, ನನಗೂ ಕೂಡ ವೈಯಕ್ತಿಕವಾಗಿ ನನಗೂ ಜಾನಕಿ ಅವರ ಎಲ್ಲ ಮೋಹನ ಕಲ್ಯಾಣಿ ಹಾಡುಗಳು ಇಷ್ಟ. ನಿಮ್ಗೆ ಮೋಹನ ಕಲ್ಯಾಣಿ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಜಾನಕಿ ಅವರದ್ದು. ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಅಥವಾ ಭುವನೇಶ್ವರಿಯ, ನಿಮ್ಗೆ ಯಾವುದನ್ನ ನೀವು ಒಂದೆರಡು ಲೈನ್ ಹಾಡು? ನನಗೆ ಹಾಡಕ್ಕೆ ಬರೋದಿಲ್ಲ. ನಾನು ಏನೋ ಕಂಪೋಸ್ ಮಾಡಬೇಕಾದ್ರೆ ಹಾರ್ಮೋನಿಯಂ ಇಟ್ಕೊಂಡು ಹಾಡುಗಾರರು ಇರ್ತಾರೆ, ಆ ಧೈರ್ಯದ ಮೇಲೆ ಅದನ್ನ ಯಾರು ರೆಕಾರ್ಡ್ ಮಾಡಿ ಬೇರೆ ಕಡೆ ಹಾಕೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಹಾಡ್ತೀವಿ. ನಾವೇ ಅಭಿಮಾನಿಗಳೇ ಸುಮ್ಮನೆ ಹಮ್ ಮಾಡ್ತೀವಿ. ನಿಮಗೆ ಖಂಡಿತವಾಗ್ಲೂ ಹೆಚ್ಚಿನ ಅಧಿಕಾರ ಇರತ್ತೆ, ಯಾಕಂದ್ರೆ ಯು ಆರ್ ಕಂಪೋಸರ್. ಸೊ ಖಂಡಿತವಾಗ್ಲೂ ಬಿರುಗಾಳಿ ಬೀಸಿ ಎದುರಾದರೇನು, ಭೂಕಂಪವಾಗಿ ನೆಲ ಬಿರಿದರೇನು, ಕಡಲೆಲ್ಲ ಹೊಮ್ಮಿ ಬಳಿ ಬಂದರೇನು, ಮಳೆಯಂತೆ ಬೆಂಕಿ ಧರೆಗಿಳಿದರೇನು, ಜೊತೆ ಇರಲು ನೀನು ಭಯಪಡೆನು ನಾನು, ರವಿಯಲ್ಲೂ ನೀನೇ ಶಶಿಯಲ್ಲೂ ನೀನೇ, ರವಿಯಲ್ಲೂ ನೀನೇ ಶಶಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ, ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ. ದಟ್ಸ್ ವಂಡರ್ಫುಲ್. ವೀಕ್ಷಕರೇ, ಬಹುಶಃ ಇದಕ್ಕಿಂತ ಬೆಸ್ಟ್ ಟ್ರಿಬ್ಯೂಟ್ ಇಲ್ಲ. ಎಸ್ ಜಾನಕಿ ಅವರು ಇವತ್ತು ಇಷ್ಟು ವರ್ಷ ಶರೀರದಲ್ಲಿ ನಮ್ಮ ಜೊತೆ ಇದ್ದರು, ಇನ್ನು ಮುಂದೆ ಶಾರೀರವಾಗಿ ಮತ್ತು ಸಂಗೀತದ ಅದ್ಭುತ ಸ್ಫೂರ್ತಿಯಾಗಿ ಬಾನಲ್ಲಿ ಭುವಿಯಲ್ಲಿ ಸಮಸ್ತ ಕನ್ನಡಿಗರ ಮನಗಳಲ್ಲಿ ಮನೆಗಳಲ್ಲಿ ಅನುರಣಿಸ್ತಾನೆ ಇರ್ತಾರೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ಇಂಥದ್ದೊಂದು ಒಬ್ಬ ಗಾನ ದೇವತೆ ನಮ್ಮ ನಡುವೆ ಇದ್ರಲ್ಲ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ ಅನ್ಸುತ್ತೆ. ಧನ್ಯವಾದಗಳು ಎಸ್ ಆರ್ ರಾಮಕೃಷ್ಣ ಅವರೇ, ಸಾಕಷ್ಟು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಅಮೂಲ್ಯವಾದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.